ಅವರ ಎಜುಕೇಶನ್ ಮತ್ತೆ ಕರಿಯರ್ ಬಗ್ಗೆ ಹೇಳ್ಬೇಕಾದ್ರೆ, ರೇಣುಕಾ ಅಕ್ಕ MA ಇನ್ ಹಿಸ್ಟ್ರಿ ಮಾಡಿದ್ದಾರೆ. ಅವರು ಸ್ಟೆನೋಗ್ರಾಫರ್ ಆಗಿ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ 10 ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ಆಸ್ ಎ ಲೆಕ್ಚರರ್ ಇನ್ PU ಕಾಲೇಜ್ 9 ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ಡೆಪ್ಯೂಟಿ ಲಯೇಷನ್ ಆಫೀಸರ್ ಅಟ್ ಕರ್ನಾಟಕ ಭವನ್ 1 ವರ್ಷದ ಕೆಲಸ ಮಾಡಿದ್ದಾರೆ. ಟ್ರೆಷರಿ ಆಫೀಸರ್ 8 ಮಂತ್ಸ್ ಕೆಲಸ ಮಾಡಿದ್ದಾರೆ. ಪ್ರೆಸೆಂಟ್ಲಿ ಆಸ್ ಎ ಡೈರೆಕ್ಟರ್ ಅಟ್ EWS ಕನ್ಸಲ್ಟೆನ್ಸಿ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆ ಅವರು ಆಸ್ ಎ ಹಾಬಿ ಅವರು ನ್ಯಾಚುರಲ್ ಫಾರ್ಮಿಂಗ್, ನೈಸರ್ಗಿಕ ಕೃಷಿ ಅದು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಅವರು ನಮ್ಮ ಕೃಷ್ಣ ಕಾಲಿಂಗ್ಗೆ ಫೌಂಡರ್ ಸಪೋರ್ಟರು ಹೌದು. ಅಕ್ಕ ತುಂಬಾ ಇನ್ಸ್ಪೈರಿಂಗ್ ಅಂಡ್ ತುಂಬಾ ಎನ್ಕರೇಜಿಂಗ್ ಆಗಿದೆ ನಿಮ್ಮ ಕರಿಯರ್ ಗ್ರಾಫ್. ಥ್ಯಾಂಕ್ ಯು ಅಕ್ಕ. ವೆಲ್ಕಮ್ ಅಕ್ಕ. ಥ್ಯಾಂಕ್ ಯು. ಜೈ ಶ್ರೀ ಕೃಷ್ಣ. ಪ್ಲೀಸ್ ಕಂಟಿನ್ಯೂ. ಸ್ಟಾರ್ಟ್ ಮಾಡೋಣ. ಆಯ್ತಕ್ಕ. ಮಕ್ಕಳೇ, ನಾಳೆ ನಿಮಗೆ ರಜಾ ಅಲ್ವಾ ಮಕ್ಕಳೇ? ನಾಳೆ ರಜಾ. ಏನಕ್ಕೆ ರಜಾ? ಮಕರ ಸಂಕ್ರಾಂತಿ ರಜಾ ಅಲ್ವಾ? ಈಗ ನಾವು ಹಬ್ಬಗಳ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಭಾರತೀಯ ಹಬ್ಬಗಳು, ಅದರಲ್ಲೂ ಸಂಕ್ರಾಂತಿ ಹಬ್ಬ, ಈ ಎಲ್ಲಾ ಹಬ್ಬಗಳ ಜೊತೆಗೆ ಒಂದು ಸಂಕ್ರಾಂತಿ ಹಬ್ಬ, ವಿಶೇಷವಾಗಿ ಸಂಕ್ರಾಂತಿ ಹಬ್ಬದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಆಯ್ತಾ? ತಿಳ್ಕೊಳ್ಳೋಣ. ಫಸ್ಟ್ಗೆ ಹಬ್ಬ ಅಂತ ಅಂದ್ರೆ ಏನು? ಹಬ್ಬ ಅಂದ್ರೆ ಏನು? ನಾವು ದಿನ ಬೆಳಿಗ್ಗೆ ಎದ್ದು ಸ್ಕೂಲಿಗೆ ಹೋಗ್ತೀವಿ. ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋಗ್ತಾರ, ಹೌದಾ? ಆದ್ರೆ ಹಬ್ಬದ ದಿನ ಏನಾಗುತ್ತೆ? ಎಲ್ಲ ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಅಕ್ಕ ಹೇಳೋದು ಕೇಳಿಸ್ತದ ಅವಾಗ ಕ್ಲಿಯರ್ ಆಗಿ. ಓಕೆ. ಹಬ್ಬ ಅಂತಂದ್ರೆ ನಮ್ಮ ದೈನಂದಿನ ಪ್ರತಿದಿನದ ಒಂದು ಏಕತಾನದ ಒಂದು ನೀರಸ ಬದುಕನ್ನ ಸಂತಸ ನೀಡಿ ಒಂದು ಪುಳಕಿತಗೊಳಿಸುವಂತಹ ಒಂದು ಉತ್ಸವವನ್ನು ನಾವು ಹಬ್ಬ ಅಂತಂದೇಳಿ ಕರಿಬಹುದು. ಈ ಒಂದು ಹಬ್ಬ ನಮ್ಮ ಕೌಟುಂಬಿಕ ಸಂಬಂಧಗಳು ಮತ್ತು ಸಾಮಾಜಿಕವಾಗಿ ನಮ್ಮ ಬಾಂಧವ್ಯಗಳನ್ನ ಬೆಸೆಯುವಂತಹ ಒಂದು ಸಡಗರದ ಉತ್ಸವ ಅಂತ ಹೇಳ್ಬೋದು. ಈ ಹಬ್ಬಗಳು, ನಮ್ಮ ಹಬ್ಬಗಳು, ಅದರಲ್ಲೂ ಭಾರತೀಯ ಹಬ್ಬಗಳು ಒಂದು ಐತಿಹಾಸಿಕ ಹಿನ್ನೆಲೆಯನ್ನ ಹೊಂದಿರುವಂತಹ ಸಂಸ್ಕೃತಿಯ, ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಪ್ರತೀಕ ಅಂತಂದೇಳಿ ಹೇಳ್ಬೋದು. ಮತ್ತೆ ನಮ್ಮ ನಂಬಿಕೆಯ ಒಂದು ಪ್ರತೀಕ ಅಂತಾನೂ ಹೇಳ್ಬೋದು. ಭಾರತೀಯ ಹಬ್ಬಗಳು, ಅದರಲ್ಲೂ ಸನಾತನ ಹಿಂದೂ ಧರ್ಮದ ಹಬ್ಬಗಳು ಒಂದ್ ರೀತಿಯಾಗಿ ವ್ಯಕ್ತಿಯಿಂದ ಸಮಷ್ಟಿವರೆಗೆ ಒಳಗೊಂಡಿರುವಂತಹ ಹಬ್ಬಗಳು ಅಂತ ಹೇಳ್ಬೋದು. ಅಂದ್ರೆ ಬೇರೆ ದೇಶದ ಹಬ್ಬಗಳು, ಬೇರೆ ಧರ್ಮದ ಹಬ್ಬಗಳು ಬರೀ ವ್ಯಕ್ತಿ ಕೇಂದ್ರಿತ ಆಗಿದ್ರೆ, ನಮ್ಮ ಹಬ್ಬಗಳು ವ್ಯಕ್ತಿಯಿಂದ ಸಮಷ್ಟಿವರೆಗೂ, ಅಂದ್ರೆ ಪರಿಸರ, ಧರ್ಮ, ಸಮಾಜ, ಕುಟುಂಬ, ವ್ಯಕ್ತಿ, ಹೀಗೆ ಎಲ್ಲವನ್ನು ಒಳಗೊಂಡಿರುವಂತಹ ಹಬ್ಬಗಳು ಅಂತಂದ್ರೆ ಸನಾತನ ಹಿಂದೂ ಧರ್ಮದ ಹಬ್ಬಗಳು ಅಂತ ಹೇಳ್ಬೋದು. ಹಾಗಾಗಿ ಒಂದ್ ರೀತಿಯಾಗಿ ಹಿಂದೂಗಳ ಒಂದು ಹಬ್ಬಗಳು ಒಂದ್ ರೀತಿಯಾಗಿ ಇಡೀ ವಿಶ್ವಕ್ಕೆ ಒಂದು ಮಾದರಿ ಅಂತ ಹೇಳ್ಬೋದು. ಹಿಂದೂಗಳು ಒಂದ್ ರೀತಿಯಾಗಿ ಅನಾದಿ ಕಾಲದಿಂದಲೂ ಪ್ರಕೃತಿಯ ಆರಾಧಕರು. ನಾವು ಸೂರ್ಯ, ಚಂದ್ರ, ಗ್ರಹಗಳ ಚಲನೆ, ಆಮೇಲೆ ಭೂಮಿ, ನದಿ, ಬೆಟ್ಟ, ಕಾಡು, ಮೇಡು, ಆಮೇಲೆ ಗಿಡ, ಮರ, ಪ್ರಾಣಿ, ಪಕ್ಷಿ, ಎಲ್ಲವನ್ನು ಒಟ್ಟಿನಲ್ಲಿ ಇಡೀ ವಿಶ್ವದಲ್ಲಿರೋ ಎಲ್ಲಾ ಜೀವ ಸಂಕುಲಗಳಿಗೂ ಸಹಿತ ಒಂದು ಪೂಜೆ ಸಲ್ಲಿಸುವಂತಹ, ಕೊನೆಗೆ ಯಂತ್ರಗಳಿಗೂ, ನಿರ್ಜೀವ ಯಂತ್ರಗಳು, ಇದಕ್ಕೂ ಸಹಿತ ನಾವು ದಸರಾ ಹಬ್ಬದಲ್ಲಿ ಪೂಜೆ ಸಲ್ಲಿಸ್ತೀವಿ, ಹೌದಾ? ಹಾಗಾಗಿ ಒಂದ್ ರೀತಿಯಾಗಿ ಆ ಒಂದು ನಿರ್ಜೀವ ಯಂತ್ರಗಳಿಗೂ ಎಲ್ಲಾ ಜೀವ ಸಂಕಲಗಳಿಗೂ ಸಹಿತ ಒಂದು ಪೂಜೆಯನ್ನು ಸಲ್ಲಿಸುವಂತಹ, ಕೃತಜ್ಞತೆಯನ್ನ ಸಲ್ಲಿಸುವಂತಹ ಒಂದು ಆದರ್ಶ ಧರ್ಮ ಅಂತಂದ್ರೆ ಸನಾತನ ಧರ್ಮ ಅಂತ ಹೇಳಿ ಹೇಳ್ಬೋದು. ನಮ್ಮ ಪೂರ್ವಿಕರು ಅಂದ್ರೆ ನಮ್ಮ ಹಿರಿಯರು ಮೊದಲಿನಿಂದಲೂ ಋತುಮಾನಕ್ಕೆ ಅನುಗುಣವಾಗಿ, ಅಂದ್ರೆ ಸೀಸನಲ್ ಹಬ್ಬಗಳು, ಋತುಮಾನಕ್ಕೆ ಅನುಗುಣವಾಗಿ ಒಂದು ಆಚಾರ ವಿಚಾರ, ವೈವಿಧ್ಯಮಯ ಆಹಾರ ವಿಹಾರ, ಉಡುಗೆ ತೊಡುಗೆ ಇವೆಲ್ಲವನ್ನ ಒಳಗೊಂಡಿರುವಂತಹ ಹಬ್ಬಗಳನ್ನ ಆಚರಣೆಗೆ ತಗೊಂಬಂದ್ರು. ಅದನ್ನೇ ನಾವೀಗ ಅನುಚಾನವಾಗಿ ಪಾಲನೆ ಮಾಡ್ಕೊಂಡು ಮುಂದುವರಿಸ್ಕೊಂಡು ಹೋಗ್ತಾ ಇದೀವಿ ಅಂತ ಹೇಳ್ಬೋದು. ಈ ಜಗತ್ತಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ವರ್ಷಕ್ಕೆ 2-3 ಹಬ್ಬ ಮಾಡೋದು, ಆದ್ರೆ ಹಿಂದೂಗಳು ತಿಂಗಳಿಗೆ 2-3 ಹಬ್ಬಗಳನ್ನ ಮಾಡ್ತಾರ. ಹಾಗಾಗಿ ಒಂದ್ ರೀತಿಯಾಗಿ ಸಂತಸವನ್ನ ಹಂಚುವಂತಹ, ಸಂತಸ ಪಡುವಂತಹ ಒಂದು ಇದು ಗುಣ ನಮ್ಮ ಭಾರತೀಯರಲ್ಲಿ ತುಂಬಾ ಹೆಚ್ಚಾಗಿದೆ ಅಂತ ಹೇಳ್ಬೋದು.
ಅದರಲ್ಲಿ ಈ ಹಿಂದೂ ಹಬ್ಬಗಳಲ್ಲಿ ತುಂಬಾ ಪ್ರಮುಖವಾದಂತಹ ಹಬ್ಬಗಳನ್ನ ಹೇಳ್ತೀನಿ. ಮೊದಲು ಒಂದು ಹೊಸ ವರ್ಷ ಅಂತಂದ್ರೆ, ನಮ್ಮ ಹೊಸ ವರ್ಷದ ಹಬ್ಬ ಅಂತಂದ್ರೆ ಆ ಫಸ್ಟ್ ಮೊದಲಿಗೆ ಬರೋದು ಯುಗಾದಿ. ಯುಗಾದಿ ನಮ್ಮ ಹೊಸ ವರ್ಷದ ಮೊದಲ ಹಬ್ಬ. ಅದಾದ ನಂತರ ರಾಮನವಮಿ, ಕೃಷ್ಣ ಜನ್ಮಾಷ್ಟಮಿ, ನಾಗರ ಪಂಚಮಿ, ಗೌರಿ ಗಣೇಶ, ದಸರಾ, ದೀಪಾವಳಿ, ಮತ್ತೆ ಈಗ ಸಂಕ್ರಾಂತಿ. ಅಂದ್ರೆ ಕ್ಯಾಲೆಂಡರ್ ವರ್ಷದ ಪ್ರಕಾರ ಸಂಕ್ರಾಂತಿ ಮೊದಲ ಹಬ್ಬ ಆಗಿ ಬಂದಿರುವಂತದ್ದು. ನಂತರ ಹೋಳಿ, ಶಿವರಾತ್ರಿ, ಹೀಗೆ ನಾನಾ ರೀತಿಯ ಹಬ್ಬಗಳನ್ನ ನಾವು ನೋಡ್ಬೋದು. ಈಗ ಬಂದಿರುವಂತಹ ಸಂಕ್ರಾಂತಿ ಹಬ್ಬ. ಈ ಸಂಕ್ರಾಂತಿ ಅಂದ್ರೆ ಏನು? ಸೂರ್ಯ ದಿನ ಬೆಳಿಗ್ಗೆ ಎದ್ರೆ ಸೂರ್ಯನ ನೋಡ್ತೀವಲ್ವಾ, ಸೂರ್ಯ ಪೂರ್ವದಲ್ಲಿ ಹುಟ್ಟುತ್ತಾನೆ, ಪಶ್ಚಿಮದಲ್ಲಿ ಮುಳುಗ್ತಾನೆ ಅಂತ ನಮಗ್ ಗೊತ್ತು. ಆದ್ರೆ ಆ ಸೂರ್ಯ ಪೂರ್ವದಿಂದ ಪಶ್ಚಿಮಕ್ಕೆ ಹುಟ್ಟಿದ್ರು ಸಹ ನಾವು ಅವನು ದಕ್ಷಿಣದಿಂದ ಉತ್ತರಕ್ಕೆ ಚಲನೆಯನ್ನ ಆರಂಭಿಸ್ತಾನೆ, ಮತ್ತೆ ಉತ್ತರದಿಂದ ದಕ್ಷಿಣಕ್ಕೆ ಸಹಿತ ಚಲನೆಯನ್ನ ಆರಂಭಿಸುವಂತಹ ಒಂದು ರಾಶಿ ಸಂಕ್ರಮಣವನ್ನ ನಾವು, ಸಂಕ್ರಮಣ ಅಂದ್ರೇನು? ಪರಿಚಲನೆ. ಆ ಪರಿಚಲನೆಯನ್ನ ಸಂಕ್ರಾಂತಿ ಅಂತಂದೇಳಿ ಕರೆಯಲ್ಪಟ್ಟಿರೋದು. ಸೂರ್ಯ ನಮ್ಗೆಲ್ಲಾ ತಿಳಿದಿರೋ ಹಾಗೆ ಪ್ರತ್ಯಕ್ಷವಾಗಿ ಕಾಣುವಂತಹ ಒಂದು ಆರಾಧ್ಯ ದೈವ. ಈ ಭೂಮಿ ಮೇಲಿರೋ ಎಲ್ಲಾ ಜೀವ ಸಂಕುಲಗಳ ಒಂದು ಜೀವ ಸೆಲೆ ಅಂತಾನೆ ಹೇಳ್ಬೋದು. ಮತ್ತೆ ಎಲ್ಲದಕ್ಕೂ, ಎಲ್ಲಾ ಜೀವಿಗಳಿಗೂ ಸಹಿತ ಪೋಷಕ ಶಕ್ತಿ ಅಂತಂದ್ರೆ ಸೂರ್ಯ. ಮತ್ತೆ ಸೂರ್ಯನೇ ಬೆಳಕಿನ ಮೂಲ, ಶಕ್ತಿಯ ಮೂಲ, ಮತ್ತೆ ಉಷ್ಣತೆಯ ಮೂಲ ಅಂತಂದೇಳಿ ಹೇಳ್ಬೋದು. ಈ ಸಂಕ್ರಾಂತಿಯ ಹಬ್ಬ ಮೂಲತಃ ಸೂರ್ಯ ಕೇಂದ್ರಿತ ಮತ್ತೆ ಕೃಷಿ ಕೇಂದ್ರಿತ ಆಗಿರುವಂತಹ ಹಬ್ಬ ಅಂತ ಹೇಳ್ಬೋದು. ಈ ಸೂರ್ಯ ಆರಾಧನೆಯ ಹಬ್ಬ ಮತ್ತೆ ಸುಗ್ಗಿಯ ಹಬ್ಬನೂ ಹೌದು ಅಂತ ಹೇಳ್ಬೋದು ಈ ಸಂಕ್ರಾಂತಿಯನ್ನ. ನಮ್ಮ ಹಿಂದೂ ಧರ್ಮದ ಒಂದು ವೇದಾಂಗಗಳು 6 ಇದ್ದಾವೆ. ಆ 6 ವೇದಾಂಗಗಳಲ್ಲಿ ಒಂದು ಜ್ಯೋತಿಷ್ಯ ಶಾಸ್ತ್ರದ ಒಂದು ಪ್ರಕಾರ, ಆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯನು 12 ರಾಶಿಗಳನ್ನ ಪ್ರವೇಶ ಮಾಡ್ತಾ ಹೋಗ್ತಾನೆ. ಆ 12 ರಾಶಿಗಳ ಸಂಚಾರದಲ್ಲಿ ಅವನು ಧನು ರಾಶಿಯಿಂದ ಮಕರ ರಾಶಿಯನ್ನ ಪ್ರವೇಶಿಸುವಂತಹ ಒಂದು ಶುಭ ದಿನವನ್ನ ನಾವು ಮಕರ ಸಂಕ್ರಾಂತಿ ಅಂತ ಕರಿತೀವಿ. ಇಲ್ಲಿ ಸೂರ್ಯ ತನ್ನ ಮಗ ಶನಿಯ ಮನೆಯಾದ ಒಂದು ಮಕರ ರಾಶಿಯನ್ನ ಪ್ರವೇಶಿಸ್ತಾನೆ. ಹಾಗಾಗಿ ಶನಿಗ್ರಹ ಪ್ರಿಯವಾದಂತಹ ತಿಲದಾನ, ತಿಲ ಅಂದ್ರೆ ಎಳ್ಳು, ಆ ಎಳ್ಳು ಬೆಲ್ಲವನ್ನ ಕೊಡುವಂತಹ ಒಂದು ಸಂಪ್ರದಾಯ ಬೆಳೆದು ಬಂತು. ಇದು ಒಂದು ಎಳ್ಳು ಬೆಲ್ಲ ಕೊಡುವಂತಹ ಒಂದು ಐತಿಹಾಸಿಕ ಹಿನ್ನೆಲೆ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಎಳ್ಳು ಬೆಲ್ಲ ಬೀರುವಂತಹ ಅಂದ್ರೆ ಸೂರ್ಯನಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ ನಮ್ಮ ಆಹಾರಕ್ಕೂ ಸಂಬಂಧಪಟ್ಟ, ಅಂದ್ರೆ ಎರಡೂ ಮೇಳೈಸಿರುವಂತಹ ಒಂದು ಅಪೂರ್ವವಾದ ಒಂದು ಹಬ್ಬ ಅಂತಂದ್ರೆ ಸಂಕ್ರಾಂತಿ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು, ಈ ಪ್ರಕೃತಿಯಲ್ಲಿ ಒಂದು ಬದಲಾವಣೆ ಏನಾಗುತ್ತೆ ಅಂತಂದ್ರೆ, ಸೂರ್ಯ ಈ ದಿನದಿಂದ ದಕ್ಷಿಣ ದಿಕ್ಕಿನಿಂದ ಉತ್ತರ ದಿಕ್ಕಿಗೆ ಚಲಿಸಲಾರಂಭಿಸ್ತಾನೆ. ಆಕ್ಚುಲಿ ಹೇಳ್ಬೇಕಂತಂದ್ರೆ ಡಿಸೆಂಬರ್ 22ಕ್ಕೆ ಉತ್ತರಾಯಣ ಆರಂಭ ಆಗಿರುತ್ತೆ. ಆದ್ರೆ ಪಂಚಾಂಗದ ಪ್ರಕಾರ ಜನವರಿ 14 ಕರೆಕ್ಟ್ ಆಗಿ ಉತ್ತರಾಯಣ ಕಾಲ ಆರಂಭ ಆಗುತ್ತೆ. ನೀವು ಕೇಳಿರಬಹುದು, ಮಹಾಭಾರತದಲ್ಲಿ ಭೀಷ್ಮ ಪಿತಾಮಹರು ಕೂಡ ಅರ್ಜುನನ ಬಾಣಗಳಿಂದ ಶರಶೈಯಲ್ಲಿ ಮಲಗಿದಾಗ ಒಂದು ಸಂಕ್ರಾಂತಿಯ ಒಂದು ಉತ್ತರಾಯಣದ ಪುಣ್ಯ ಕಾಲಕ್ಕಾಗಿ ತಮ್ಮ ಕಾದು ಬಿಟ್ಟು ತಮ್ಮ ಪ್ರಾಣ ತ್ಯಾಗವನ್ನ, ತಮ್ಮ ದೇಹ ತ್ಯಾಗವನ್ನ ಆ ಒಂದು ಉತ್ತರಾಯಣ ಪುಣ್ಯ ಕಾಲದಲ್ಲಿ ಮಾಡ್ತಾರೆ. ಮತ್ತೆ ಸಂಕ್ರಾಂತಿಯ ದಿನಗಳಲ್ಲೇ ಸಹ ಶಿವ ಪಾರ್ವತಿಯರ ವಿವಾಹವೂ ಕೂಡ ನಡೆದಿತ್ತು ಅಂತಂದೇಳಿ ಒಂದು ಐತಿಹಾಸಿಕ ಪೌರಾಣಿಕ ಕಥನವೂ ಇದೆ ಅಂತಂದೇಳಿ ನಾವು ಹೇಳ್ಬೋದು. ಮತ್ತೆ ಈ ಸಂಕ್ರಾಂತಿಯಿಂದ ಏನು ಪರಿಸರದಲ್ಲಿ ಏನ್ ಚೇಂಜಸ್, ಬದಲಾವಣೆ ಏನಾಗುತ್ತೆ ಅಂತಂದ್ರೆ, ಹಗಲು ಹೆಚ್ಚಾಗಿ ರಾತ್ರಿ ಕಡಿಮೆ ಆಗುತ್ತೆ. ನಮ್ಮಲ್ಲಿ 2 ಈಕ್ವಿನಾಕ್ಸ್ ದಿನಗಳು ಬರ್ತವೆ. ನಿಮ್ಗೆಲ್ಲ ಗೊತ್ತೇ ಇರೋ ಹಾಗೆ ಜೂನ್ 21 ಅತಿ ಹೆಚ್ಚು ಹಗಲಿನ ದಿನ, ಡಿಸೆಂಬರ್ 21 ಅತಿ ಹೆಚ್ಚು ರಾತ್ರಿಯ ದಿನ. ಇವೆರಡು ಈಕ್ವಿನಾಕ್ಸ್ ದಿನಗಳು ಅಂತಂದೇಳಿ ನಾವು ಹೇಳ್ಬೋದು. ಹೀಗೆ ಪ್ರಕೃತಿನಲ್ಲಿ ನಾವು ಚೇಂಜಸ್ ಅನ್ನ ಈ ಸಂಕ್ರಾಂತಿ ದಿನದಿಂದ ನಾವು ಚೇಂಜಸ್ ಆಗೋದನ್ನ ನಾವು ನೋಡ್ತೀವಿ. ಮತ್ತೆ ಈ ಸಂಕ್ರಾಂತಿ ಹಬ್ಬವನ್ನ ಹೇಗೆ ಆಚರಣೆ ಮಾಡ್ತಾರೆ, ನಾವೆಲ್ಲ ಹೇಗೆ ಆಚರಣೆ ಮಾಡ್ಬೋದು ಅಂತಂದೇಳಿ ಈಗ ಹೇಳ್ತೀನಿ. ಈ ಸಾಮಾನ್ಯವಾಗಿ ಸಂಕ್ರಾಂತಿಯನ್ನ ಹೊರಾಂಗಣದಲ್ಲಿ ಅಂದ್ರೆ ಔಟ್ಡೋರ್ ಆಚರಣೆ ಮಾಡೋದನ್ನೇ ಹೆಚ್ಚಾಗಿ ಪ್ರಿಫರ್ ಮಾಡ್ತಾರೆ, ಮತ್ತೆ ಮಾಡ್ತಾ ಬಂದಿದ್ದಾರೆ. ಯಾಕೆ ಅಂತಂದ್ರೆ ಈ ಚಳಿಗಾಲದಿಂದ ನಮ್ಮ ದೇಹ ಶುಷ್ಕವಾಗಿರುತ್ತೆ. ಅಂದ್ರೆ ಒಣಗಿದಂತ ಒಂದು ಒಣ ಹವೆಯಿಂದ ಚರ್ಮವೆಲ್ಲ ಒಣಗೋಗಿರುತ್ತೆ. ಆ ಸೂರ್ಯ ರಶ್ಮಿಗಳು ನಮ್ಮ ದೇಹವನ್ನ ಪ್ರವೇಶಿಸ್ಲಿ ಅನ್ನೋ ಒಂದು ಉದ್ದೇಶದಿಂದ, ಅಂದ್ರೆ ವೈಟಮಿನ್ ಡಿ ಅನ್ನ ಪಡೆಯುವಂತಹ ವೈಜ್ಞಾನಿಕ ಅಂದ್ರೆ ಸೈಂಟಿಫಿಕ್ ರೀಸನ್ ಇಂದ ಸಂಕ್ರಾಂತಿಯನ್ನ ಹೊರಾಂಗಣದಲ್ಲಿ ಆಚರಿಸುವ ಒಂದು ಪ್ರತೀತಿ ಬೆಳೆದು ಬಂತು ಅಂತ ನಾವು ಹೇಳ್ಬೋದು. ಜೊತೆಗೆ
ಇನ್ನೊಂದು ಇದರ ಜೊತೆಗೆ ಒಂದು ನಡ್ಕೊಂಡ್ ಬಂದಿರೋ ಒಂದು ಪದ್ಧತಿ ಅಂತಂದ್ರೆ ಮಾಘ ಸ್ನಾನ ಅಥವಾ ಪುಣ್ಯ ಸ್ನಾನ ಅಂತಂದೇಳಿ ಸಾರ್ವತ್ರಿಕವಾಗಿ ನಾವು ಮಾಘ ಸ್ನಾನ ಅಥವಾ ಪುಣ್ಯ ಸ್ನಾನವನ್ನ ಎಲ್ಲಾ ನದಿಗಳಲ್ಲಿ ಮಾಡುವಂತಹದ್ದು ನಾವು ಕಾಣ್ತೀವಿ. ಈ ದಿನ ಅಂದ್ರೆ ಇವತ್ತೇ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಅಲ್ಲಿ ಒಂದು ಮಹಾಕುಂಭ ಅಂತಂದೇಳಿ 144 ವರ್ಷಗಳಿಗೊಮ್ಮೆ ನಡೆಯುವಂತಹ ಮಹಾಕುಂಭ ಇವತ್ತು ಆರಂಭವಾಗಿದೆ ಅಂತಂದೇಳಿ ಹೇಳ್ಬೋದು. ಗಂಗಾ ಯಮುನಾ ಸರಸ್ವತಿ ತ್ರಿವೇಣಿ ಸಂಗಮದಲ್ಲಿ ಎಲ್ಲ ಭಾರತೀಯರು ಋಷಿ ಮುನಿಗಳು ಅಥವಾ ಸನ್ಯಾಸಿಗಳು ಎಲ್ಲರೂ ಭಕ್ತಾದಿಗಳು ಆ ಒಂದು ಮಾಘ ಸ್ನಾನದಲ್ಲಿ ಒಂದು ಭಾಗವಹಿಸ್ತಾರೆ ಅಂತಂದೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಟೈಮ್ ಉಳಿದ್ರೆ ನಾನು ಮಹಾಕುಂಭದ ಬಗ್ಗೆನೂ ಒಂದ್ 4 ವಿಚಾರಗಳನ್ನ ಹಂಚ್ಕೋತೀನಿ. ಈಗ ಸಂಕ್ರಾಂತಿ ವಿಷಯವನ್ನ ತಿಳ್ಕೊಳ್ಳೋಣ. ಈ ಸಂಕ್ರಾಂತಿ ಅನ್ನೋದು ಭಾರತದಲ್ಲಿ ಇಡೀ ಭಾರತದಾದ್ಯಂತ ಆಚರಣೆ ಮಾಡ್ತಾರೆ. ಇದು ಸಂಕ್ರಾಂತಿಯನ್ನ ವಿವಿಧ ಹೆಸರಿನಿಂದ ಕರೀತಾರ. ದಕ್ಷಿಣ ಭಾರತದಲ್ಲಿ ಸಂಕ್ರಾಂತಿ ಪೊಂಗಲ್ಲು ಪೆದ್ದ ಪಂಡುಗ ಅಂತಂದೇಳಿ ಕರೀತಾರೆ ದಕ್ಷಿಣ ಭಾರತದಲ್ಲಿ. ಆಂಧ್ರ ಮತ್ತೆ ತಮಿಳುನಾಡಲ್ಲಿ 3 ದಿವಸ ಅಥವಾ 4 ದಿವಸ ಆಚರಣೆ ಮಾಡ್ತಾರೆ. ಮೊದಲನೇ ದಿನ ಭೋಗಿ ಅಂತ, ಅಂದ್ರೆ ಇವತ್ತು ಭೋಗಿ ಹಬ್ಬ, ನಾಳೆ ಪೊಂಗಲ್ಲು, ಆಮೇಲೆ ಜಲ್ಲಿಕಟ್ಟು, ಈ ರೀತಿಯಾಗಿ ಆಚರಿಸಲಾಗುತ್ತೆ. ಮತ್ತೆ ಜೊತೆಗೆ ಈ ಪೊಂಗಲ್ ಅಂತಂದೇಳಿ ಮಾಡುವಾಗ ಹೊಸದಾಗಿ ಕಟಾವಾದಂತಹ ಅಕ್ಕಿ, ಬೇಳೆ ಮತ್ತೆ ಕಬ್ಬಿನಿಂದ ತಯಾರಿಸಿದಂತಹ ಬೆಲ್ಲ, ಈ 3 ಕೂಡಿಸ್ಬಿಟ್ಟು ಹೊಸ ಮಡಿಕೆನಲ್ಲಿ ಪೊಂಗಲ್ ತಯಾರಿಸೋದನ್ನ ನಾವು ನೋಡ್ತೀವಿ ತಮಿಳ್ನಾಡಲ್ಲಿ. ಮತ್ತೆ ಜೊತೆಗೆ ಕರ್ನಾಟಕದಲ್ಲೂ ಸಹಿತ, ಆಂಧ್ರದಲ್ಲೂ ಸಹಿತ ಈ ಪದ್ಧತಿ ಇರೋದನ್ನ ನಾವು ನೋಡ್ಬೋದು. ನಂತರ ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನದಲ್ಲಿ ಯಾವ ರೀತಿಯಾಗಿ ಆಚರಣೆ ಮಾಡ್ತಾರೆ, ಇದನ್ನ ಉತ್ತರಾಯಣ್ ಅಂತ ಕರೀತಾರೆ ಈ ಸಂಕ್ರಾಂತಿ ಹಬ್ಬವನ್ನ. ಮತ್ತೆ ಇಲ್ಲಿ ಗಾಳಿಪಟವನ್ನ ಹಾರಿಸೋದ್ರ ಮೂಲಕ ಒಂದು ಸಂಕ್ರಾಂತಿ ಹಬ್ಬವನ್ನ ಆಚರಣೆ ಮಾಡೋದನ್ನ ನಾವು ನೋಡ್ತೀವಿ. ಮತ್ತೆ ಉತ್ತರ ಪ್ರದೇಶ, ಪಂಜಾಬ್, ಹರಿಯಾಣ ಇಲ್ಲಿ ಹೇಗೆ ಆಚರಣೆ ಮಾಡ್ತಾರೆ ಅಂತಂದ್ರೆ ಮಾಘ ಸ್ನಾನದ ಜೊತೆಗೆ ದೀಪೋತ್ಸವವನ್ನು ಮಾಡೋದ್ರ ಮೂಲಕವೂ ಸಹಿತ ಒಂದು ಹಬ್ಬಗಳ ಆಚರಣೆಯನ್ನ ಮಾಡ್ತಾರೆ. ಮತ್ತೆ ಪಂಜಾಬ್ ಅಲ್ಲಿ ಲೋಹ್ರಿ ಅಂತ ಈ ಹಬ್ಬವನ್ನ ಕರೀತಾರೆ. ಮತ್ತೆ ಮಾಘ ಬಿಹು ಅಂತಂದೇಳಿ ಈಶಾನ್ಯ ರಾಜ್ಯಗಳಲ್ಲಿ, ಅಸ್ಸಾಂನಲ್ಲೂ ಸಹಿತ ನಾವು ಕರೆಯೋದನ್ನ ನಾವು ನೋಡ್ಬೋದು. ಹೀಗೆ ವಿವಿಧ ರಾಜ್ಯಗಳಲ್ಲಿ, ಭಾರತದ ವಿವಿಧ ರಾಜ್ಯಗಳಲ್ಲಿ ಈ ರೀತಿಯಾಗಿ ಸಂಕ್ರಾಂತಿಯನ್ನ ಆಚರಣೆ ಮಾಡೋದನ್ನ ನಾವು ನೋಡ್ಬೋದು. ಈಗ ಕರ್ನಾಟಕದ ವಿಷಯಕ್ಕೆ ಬಂದ್ರೆ ನಮ್ಮಲ್ಲಿ ಹೇಗೆ ಆಚರಣೆ ಮಾಡ್ತಾರೆ, ಬೆಳಿಗ್ಗೆ ಮುಂಜಾನೆ ಬೇಗನೆ ಎದ್ದು ಅಮ್ಮ ಅಥವಾ ಮನೆಯಲ್ಲಿ ಹೆಣ್ಣು ಮಕ್ಕಳು ಮನೆ ಗುಡಿಸಿ ಸಾರಿಸಿ ಅಂಗಳದ ತುಂಬಾ ಚಂದನೆ ರಂಗವಲ್ಲಿ ಬಿಡಿಸ್ತಾರೆ. ನಂತರ ಮನೆ ಮಂದಿ ಎಲ್ಲ ಎಣ್ಣೆ ಮಜ್ಜನ ಮಾಡ್ಕೊಂಡು ಅಭ್ಯಂಗ ಸ್ನಾನವನ್ನ ಮಾಡ್ತಾರೆ. ನಾನು ಆಗ್ಲೇ ಹೇಳಿದ ಹಾಗೆ ಮಾಘ ಸ್ನಾನ ಅಂತ ಹೇಳಿದ್ನಲ್ಲ, ಆ ಮಾಘ ಸ್ನಾನವನ್ನ ಕೆಲವರು ನದಿಗೆ ಹೋಗಿ ಮಾಡ್ತಾರೆ. ನದಿಗೆ ಹೋಗಿ ಮಾಡ್ಲಿಲ್ದಾಗ ನಾವೇನ್ ಮಾಡ್ಬೋದು ಅಂತಂದ್ರೆ ಬೊಗಸೆಯಲ್ಲಿ ನೀರನ್ನ ತಗೊಂಡ್ಬಿಟ್ಟು, ನಿಮಗೆಲ್ಲಾ ಗೊತ್ತಿರೋ ಹಾಗೆ ಎಲ್ಲ ನದಿಗಳನ್ನ ಆವಾಹಿಸ್ಕೊಳ್ಳೋದು. ಆ ಬೊಗಸೆ ನೀರಲ್ಲಿ ಎಲ್ಲ ನದಿಗಳನ್ನ ಗಂಗೈಚ ಯಮುನೈಚೈವ ಗೋದಾವರಿ ಸರಸ್ವತಿ ಸಿಂಧು ಕಾವೇರಿ ನರ್ಮದಾ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತಂದೇಳಿ ಒಂದು ಸ್ತೋತ್ರವನ್ನ ಹೇಳ್ಕೊಂಡ್ಬಿಟ್ಟು ಆ ಬೊಗಸೆ ನೀರಲ್ಲಿ ಆ ಎಲ್ಲ ನದಿಗಳ ಪವಿತ್ರ ನದಿಗಳ ನೀರನ್ನ ಆವಾಹಿಸ್ಕೊಂಡು ನಾವು ಸ್ನಾನ ಮಾಡಿದ್ರೆ, ಅಂದ್ರೆ ನಮ್ಮ ತಲೆ ಮೇಲೆ ಒಂದು ನೀರನ್ನ ಧಾರೆ ಎರ್ಕೊಂಡ್ರೆ ಅಲ್ಲಿಗೆ ಮಾಘ ಸ್ನಾನ ಒಂದು ರೀತಿಯಾಗಿ ಪರಿಪೂರ್ಣ ಆಗ್ಗುತ್ತೆ ಅಂತಂದೇಳಿ ನಮ್ಮ ನಂಬಿಕೆ. ಹೊಸ ಬಟ್ಟೆಯನ್ನ ಧರಿಸ್ತೀವಿ. ನಂತರ ಆಮೇಲೆ ದೇವರಿಗೆ ಪೂಜೆಯನ್ನ ಸಲ್ಲಿಸ್ಬಿಟ್ಟು ಸಿಹಿ ಪೊಂಗಲ್ಲನ್ನ, ಖಾರ ಪೊಂಗಲ್ಲನ್ನ ಮಾಡಿ ಸೇವಿಸ್ತೀವಿ. ಮತ್ತೆ ಸಂಜೆ ಹೊತ್ತಿಗೆ ಹೆಣ್ಣು ಮಕ್ಕಳು, ಅದರಲ್ಲೂ ಚಿಕ್ಕ ಹೆಣ್ಣು ಮಕ್ಕಳು ರೇಷ್ಮೆ ಲಂಗ, ರೇಷ್ಮೆ ವಸ್ತ್ರವನ್ನು ಧರಿಸ್ಬಿಟ್ಟು ಎಳ್ಳು ಬೆಲ್ಲ, ಬಾಳೆಹಣ್ಣು, ಕಬ್ಬನ್ನ ಹಂಚುವಂತಹ ಪ್ರತೀತಿ ನಮ್ಮಲ್ಲಿ ಇರೋದನ್ನ ನಾವು ಕಾಣ್ತೀವಿ. ಇದು ನಗರ ಪ್ರದೇಶ ಅಲ್ಲಾದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಯಾವ ರೀತಿಯಾಗಿ ಸಂಕ್ರಾಂತಿಯನ್ನ ಆಚರಿಸ್ತಾರೆ ಅಂತಂದ್ರೆ, ಮೊದಲ ದಿನ ರಾಶಿ ಪೂಜೆ. ಈ ದಿನ ರಾಶಿ ಪೂಜೆ, ಭೋಗಿ ಹಬ್ಬ ಅಂದ್ರೆ ರೊಟ್ಟಿ ಊಟವನ್ನ ಮಾಡ್ತಾರೆ. 2ನೇ ದಿನ ನಾಳೆ ಸಿಹಿ ಖಾರ ಪೊಂಗಲನ್ನ ಊಟ ಮಾಡ್ತಾರೆ. 3ನೇ ದಿನ ಗೋ ಪೂಜೆಯನ್ನ ಮಾಡ್ತಾರೆ. ಅಂದ್ರೆ ದನ, ಹಸು, ಕರುಗಳನ್ನ ಪೂಜೆ ಮಾಡ್ತಾರೆ. ಅವನ್ನ ಸ್ನಾನ ಮಾಡಿಸಿ ಸಿಂಗಾರ ಮಾಡಿಸ್ಬಿಟ್ಟು ಮತ್ತೆ ಅವುಗಳನ್ನ ಕಿಚ್ಚು ಹಾಯಿಸೋದು ಅಂತ ನಂತಾರೆ. ಆ ಕಿಚ್ಚು ಹಾಯಿಸೋದ್ರ ಮೂಲಕ ಒಂದು ದನ ಕರುಗಳಿಗೆ ಅದೊಂದು ಅಭ್ಯಾಸವನ್ನ ಮಾಡ್ಕೊಂಡ್ ಬಂದಿದ್ದಾರೆ ರೈತರು. ಯಾಕೆ ಈ ಕಿಚ್ಚು ಹಾಯಿಸೋ ಒಂದು ಇದು ಪದ್ಧತಿ ಇದೆ ಅಂತಂದ್ರೆ, ದನ ಹಸು ರಾಸುಗಳಿಗೆ ಉಣ್ಣಿ ಅಥವಾ ಚಿಗಟ ರೋಗ ಬರಬಾರದು ಅಂತಂದೇಳಿ ಆ ರೀತಿಯಾಗಿ ಕಿಚ್ಚು ಹಾಯಿಸೋ ಒಂದು ಪದ್ಧತಿಯನ್ನ ನಾವು ಕಾಣ್ತೀವಿ. ಮತ್ತೆ ಇದರಿಂದ ಏನಾಗುತ್ತೆ ಅಂತಂದ್ರೆ ಗೋವುಗಳಲ್ಲಿ ಒಂದು ಜೀವ ಚೈತನ್ಯ ತುಂಬುವಂತಹ ಒಂದು ಕಾರ್ಯವೂ ಆಗುತ್ತೆ ಅಂತಂದೇಳಿ
ನಾವು ಹೇಳ್ಬೋದು. ನಾನು ನಿಮಗೆ ಅದನ್ನ ಫೋಟೋನ ಆಮೇಲೆ ಶೇರ್ ಮಾಡ್ತೀನಿ ನಂತರ. ನಂತರ ನಾವು ಎಳ್ಳು ಬೆಲ್ಲ ಸೇವನೆ ಮಾಡಬಹುದು. ಈ ಎಳ್ಳು ಬೆಲ್ಲ ಸೇವನೆ ಮಾಡೋದ್ರಿಂದ ನಮಗೇನು ಆ ಇದು ಲಾಭಗಳು ಸಿಗುತ್ತೆ ಅಂತಂದ್ರೆ, ನಿಮಗೆಲ್ಲ ಗೊತ್ತು, ಡಿಸೆಂಬರ್ ಇಂದ ಫೆಬ್ರವರಿಗೂ ಚಳಿಗಾಲ. ಈ ಚಳಿಗಾಲದಲ್ಲಿ ನಮ್ಮ ದೇಹ ಶುಷ್ಕವಾಗಿರುತ್ತೆ, ನಮ್ಮ ಚರ್ಮ ಒಣಗೋಗಿರುತ್ತೆ. ಹಾಗಾಗಿ ನಮ್ಮ ಶರೀರಕ್ಕೆ, ನಮ್ಮ ದೇಹಕ್ಕೆ ಕೊಬ್ಬಿನಂಶ ಬೇಕಾಗಿರುತ್ತೆ. ಹಾಗಾಗಿ ಈ ಎಳ್ಳು ಬೆಲ್ಲವನ್ನ ಸೇವನೆ ಮಾಡಿದಾಗ ಕ್ಯಾಲ್ಸಿಯಮ್ಮು, ಮೆಗ್ನೀಷಿಯಮ್ಮು, ಫಾಸ್ಫರಸ್ಸು, ಕೊಬ್ಬಿನಂಶ, ಒಳ್ಳೆ ಗುಡ್ ಕೊಲೆಸ್ಟ್ರಾಲ್ ಇವೆಲ್ಲವೂ ಸಿಗುತ್ತೆ. ಮತ್ತೆ ಬೆಲ್ಲದಲ್ಲಿ ಆಂಟಿ ಆಕ್ಸಿಡೆಂಟ್ ಇರೋದ್ರಿಂದ, ಆಂಟಿ ಆಕ್ಸಿಡೆಂಟ್ಸ್ ಅಂಶ ಇರೋದ್ರಿಂದ ಪಿತ್ತ ನಿವಾರಣೆಯಾಗಿ ರಕ್ತ ಹೆಪ್ಪುಗಟ್ಟೋದನ್ನ ತಡೆದು ಬಿಟ್ಟು ರಕ್ತ ಪರಿಚಲನೆಯನ್ನ ಶುದ್ಧವಾಗಿಸುತ್ತೆ. ಈ ಎಳ್ಳು ಬೆಲ್ಲ ಎರಡು ಪೂರಕವಾಗಿ, ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡುತ್ತವೆ. ಹಾಗಾಗಿ ಒಂದ್ ರೀತಿಯಾಗಿ ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿ ವೃದ್ಧಿಸುತ್ತೆ. ಹೀಗೆ ಎಳ್ಳು ಬೆಲ್ಲ ಒಂದ್ ರೀತಿಯಾಗಿ ದೇಹವನ್ನ ಪೋಷಣೆ ಮಾಡುತ್ತೆ ಈ ಒಂದು ಚಳಿಗಾಲದಲ್ಲಿ. ಹಾಗಾಗಿ ನಾವೆಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡೋಣವಾ? ಮತ್ತೆ ಗುಡ್. ಆಮೇಲೆ ಈಗ ನಾನ್ ಮೊದ್ಲೇ ಹೇಳ್ದಾಗೆ ಈ ಹಬ್ಬ ಸುಗ್ಗಿ ಹಬ್ಬನೂ ಹೌದಾ. ಮತ್ತೆ ಕೃಷಿ ಕೇಂದ್ರಿತ ಅಂದ್ರೆ ಅಗ್ರಿಕಲ್ಚರ್ ಸೆಂಟರ್ಡ್ ಅಂತಂದೇಳಿ ಹೇಳ್ಬೋದು. ಈ ಎಲ್ಲಾ ಜೀವಿಗಳು ನಾವೆಲ್ಲ ಬದುಕ್ಬೇಕು ಅಂತಂದ್ರೆ ನಮಗೆ ಆಹಾರ ಬೇಕಲ್ವಾ? ಆ ಆಹಾರ ಎಲ್ಲಿಂದ ಬರುತ್ತೆ? ಬೇಸಾಯದಿಂದ ಬರುತ್ತೆ, ಹೌದಾ? ಆಹಾರ ಬೇಸಾಯದಿಂದ, ಕೃಷಿಯಿಂದ ಸಿಕ್ಕಾಗ ನಮ್ಮ ಆಹಾರ ಏನೇನೆಲ್ಲ ಹೊಂದಿರುತ್ತೆ ಅಂತಂದೇಳಿ ನಾವು ನೋಡೋಣ. ಈ ಆಹಾರದಲ್ಲಿ ನಾವು ವಿವಿಧ ರೀತಿಯ ಆಹಾರವನ್ನ ನೋಡ್ಬೋದು. ಏಕದಳ ಧಾನ್ಯ, ದ್ವಿದಳ ಧಾನ್ಯಗಳು, ಮತ್ತೆ ಎಣ್ಣೆ ಕಾಳುಗಳು, ಆಮೇಲೆ ತರಕಾರಿ, ಹಣ್ಣು, ಸೊಪ್ಪು, ಗೆಡ್ಡೆ, ಗೆಣಸು ಇವೆಲ್ಲವನ್ನೂ ಹೊಂದಿರುತ್ತೆ. ಹಾಗಾಗಿ ಈ ಆಹಾರ ಧಾನ್ಯಗಳಲ್ಲಿ ಏಕದಳ ಧಾನ್ಯಗಳು ಅಂತಂದ್ರೆ ಯಾವುದು? ಭತ್ತ, ರಾಗಿ, ಜೋಳ, ಗೋಧಿ ಇವೆಲ್ಲ. ಆಮೇಲೆ ದ್ವಿದಳ ಧಾನ್ಯಗಳು ಅಂತಂದ್ರೆ ಈ ಕಡಲೆಕಾಳು, ಹೆಸರು ಕಾಳು, ಉದ್ದು, ಆಮೇಲೆ ಇದು ತೊಗರಿ ಕಾಳು. ನಾವು ತೊಗರಿ ಬೇಳೆ ಸಾಂಬಾರ್ ಮಾಡ್ತೀವಲ್ಲ, ಅದು ದ್ವಿದಳ ಧಾನ್ಯ. ನಂತರ ಎಣ್ಣೆ ಕಾಳುಗಳು ಅಂದ್ರೆ ಎಳ್ಳು, ಕೊಬ್ಬರಿ, ಶೇಂಗಾ, ಆಮೇಲೆ ಸೋಯಾಬೀನು, ಸೂರ್ಯಕಾಂತಿ ಇವೆಲ್ಲವು. ಮತ್ತೆ ನಂತರ ತರಕಾರಿ, ಹಣ್ಣುಗಳು ನಿಮಗೆ ಗೊತ್ತೇ ಇದೆ. ಹೀಗಾಗಿ ಈ ಆಹಾರವೆಲ್ಲ ನಿಮ್ಮೆಲ್ಲರ ತಟ್ಟೆಗೆ ಹೇಗೆ ಬರುತ್ತೆ ಅಂತಂದೇಳಿ ಒಂದು ಗ್ಲಾನ್ಸ್ ಮಾಡೋಣವಾ? ಮೇಡಮ್ ಒಂದಿಷ್ಟು ಫೋಟೋ ಶೇರ್ ಮಾಡ್ಬೇಕು. ಒಂದ್ ನಿಮಿಷ. ಮೇಡಮ್ ಒಂದಿಷ್ಟು ಫೋಟೋ ಶೇರ್ ಮಾಡ್ಬೇಕು ನಾನು. ನಿಮಗೆ ನಾನು ಹೋಸ್ಟ್ ಮಾಡ್ಬೇಕಾಗತ್ತಕ್ಕ, ಅವಾಗ ನೀವು ಶೇರ್ ಮಾಡ್ಲಿಕ್ಕಾಗುತ್ತೆ. ಒಂದ್ ನಿಮಿಷ. ಹೌದಾ? ಬೇರೆ ಏನಕ್ಕ? ಇಲ್ಲಾಂದ್ರೆ ಆಗಲ್ವಾ ಅಕ್ಕ? ಇನ್ನೇನಾದ್ರು ಆಪ್ಷನ್ ಇದೆನಾ ದಿವ್ಯಕ್ಕ? ಇಲ್ಲ ಅಕ್ಕ, ಅವರು ನಿಮಗ್ ಕಳಿಸ್ಬೇಕು, ನೀವು ಶೇರ್ ಮಾಡ್ಬೇಕು. ಇಲ್ಲಾಂದ್ರೆ ಅವ್ರನ್ನೇ ಹೋಸ್ಟ್ ಮಾಡಿ ಅವರೇ ಶೇರ್ ಮಾಡ್ಬೋದು. ಕೋ ಹೋಸ್ಟ್ ಮಾಡ್ಬೋದೇ? ಹೋಸ್ಟ್ ಮಾಡ್ಲಿಕ್ಕೆ ಹೋಸ್ಟ್ ಮಾಡ್ತಾ ಇದ್ದೀನಿ. ಎಸ್ ಅಕ್ಕ, ನೀವೀಗ ಶೇರ್ ಮಾಡಿ. ಒಂದೇ ನಿಮಿಷ. ನೋಡಿ. ಆಯ್ತಲ್ಲ? ಇದು ನೋಡಿ ಮಕ್ಕಳೇ, ಇಲ್ಲಿ ನೋಡಿ, ನೀವು ಊಟ ಮಾಡುವಂತ ಆಹಾರ ಭತ್ತ ಅಂದ್ರೆ ಅನ್ನ ಹೇಗೆ ಬರುತ್ತೆ ಅಂತ. ರೈತ ಈ ರೀತಿಯಾಗಿ ತನ್ನ ತೋಟವನ್ನ ಮೊದಲು ರೆಡಿ ಮಾಡ್ಕೊಳ್ತಾನೆ, ನಂತರ ಉಳುಮೆ ಮಾಡ್ತಾನೆ, ನಂತರ ಈ ಲೆವೆಲಿಂಗ್ ಅಂತಂದೇಳಿ ಮಣೆ ಹೊಡೆಯುವುದು ಅಂತ ನಂತರ ಈ ಒಂದು ಕೆಲಸವನ್ನ ನೋಡಿ, ನೇಗಿಲನ್ನ ಕಟ್ಟಿ ಈ ರೀತಿಯಾಗಿ ಮಣೆ ಹೊಡಿತಾನೆ. ಆಮೇಲೆ ಕುಂಟೆ ಹೊಡೆಯುವುದು ಅಂತಂದೇಳಿ ಸಾಲನ್ನ ಮಾಡ್ತಾನೆ. ನಂತರ ಇಲ್ಲಿ ಭತ್ತದ ಬೀಜಗಳನ್ನ ಅವನು ಬೀರ್ತಾನ ಫಸ್ಟ್ ನೆಲಕ್ಕೆ, ಭೂಮಿಗೆ. ನಂತರ 5 ದಿನಗಳ ನಂತರ ನೀರನ್ನ ಹಾಯಿಸಿದಾಗ ಈ ಭತ್ತದ ಒಂದು ಸಸಿಗಳು ಮೊಳಕೆ ಹೊಡೆಯೋದನ್ನ ನೀವು ನೋಡ್ತಾ ಇದ್ದೀರಲ್ವಾ? ಹೌದಾ? ನೋಡ್ತಾ ಇದ್ದೀರಾ? ಕಾಣ್ತಾ ಇದೀಯಾ? ಈಗ ನಂತರ ಇಲ್ಲೊಂದು ಭತ್ತದ ಒಂದು ಸಸಿ ಆ ಕಡೆ ಕಾಣ್ತಾ ಇದೆ, ಈ ಕಡೆ ಕೆಸರು ಗದ್ದೆ ಮಾಡ್ತಾ ಇದಾರೆ, ನೋಡ್ತಾ ಇದ್ದೀರಾ? ಆ ಕಡೆ ಈ ಕಡೆ 21 ದಿನಗಳ ನಂತರ ಭತ್ತದ ಒಂದು
ಸಸಿಗಳು ಆ ರೀತಿಯಾಗಿ ಬರ್ತವೆ. ನಂತರ ಪಕ್ಕದ ಜಮೀನಿನಲ್ಲಿ ಅಂದ್ರೆ ಪಕ್ಕದ ಭೂಮಿನಲ್ಲಿ ಇವನು ಕೆಸರು ಗದ್ದೆಯನ್ನ ರೆಡಿ ಮಾಡ್ತಾನೆ. ಅದರ ನಂತರ ನೋಡಿ ಇದು 21 ದಿನಗಳಲ್ಲಿ ಈ ರೀತಿಯಾಗಿ ಭತ್ತದ ಸಸಿ ಬರುತ್ತದೆ. ಆಮೇಲೆ ಇಲ್ಲಿ ಮತ್ತೆ ಒಂದು ಬದುವನ್ನ ಕಟ್ಕೊಂಡ್ಬಿಟ್ಟು ನೀರು ನಿಲ್ಲಿಸಿ ರೈತ ಭತ್ತದ ಗದ್ದೆಯನ್ನ ತಯಾರು ಮಾಡ್ತಾನೆ. ನಂತರ ಹೆಣ್ಣು ಮಕ್ಕಳು ರೈತಾಪಿ ಹೆಣ್ಣು ಮಕ್ಕಳು ಗ್ರಾಮೀಣ ಭಾಗದಲ್ಲಿ ಈ ಭತ್ತದ ಸಸಿಗಳನ್ನ ನಾಟಿ ಮಾಡ್ಕೊಳ್ಳಿಕ್ಕೆ ಅದನ್ನ ಕಿತ್ಕೊಂಡ್ ಬರ್ತಾರೆ. ಈ ರೀತಿಯಾಗಿ ಉಳುಮೆ ಮಾಡ್ಬಿಟ್ಟು ಆ ಇದು ಭೂಮಿಯನ್ನ ಸಮತಟ್ಟಾಗಿ ಮಾಡ್ತಾನೆ. ನಂತರ ನೋಡಿ ಇಲ್ಲಿ ಭತ್ತದ ನಾಟಿಯನ್ನ ಎತ್ಕೊಂಡ್ ಬರ್ತಾ ಇರೋದು. ಇಲ್ಲಿ ನೋಡಿ ಹೆಣ್ಣು ಮಕ್ಕಳು ಭತ್ತದ ನಾಟಿಯನ್ನ ಪೈರನ್ನ ಇದನ್ನ ನಾಟಿ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇರ್ತೀವಿ. ಇದಾದ ನಂತರ 175 ದಿನಗಳ ನಂತರ ಭತ್ತವ ಈಗ ತೆನೆಯಾಗಿ ಬಿಡೋದನ್ನ ನಾವು ನೋಡ್ತೀವಿ. ಇದಕ್ಕಿಂತ ಮೊದಲು ಇದಕ್ಕೆ ಅನೇಕ ಹುಳುಗಳ ಒಂದು ಕಾಟ ಇರುತ್ತೆ. ಗೊಬ್ಬರವನ್ನ ಹಾಕಬೇಕು, ಮತ್ತೆ ನೀರನ್ನ ನಿಲ್ಲಿಸ್ಬೇಕು. ಇವೆಲ್ಲ ಪ್ರಕೃತಿ ವಿಕೋಪಗಳ ನಡುವೆನೂ ಸಹಿತ ಇಷ್ಟೆಲ್ಲ ನಮಗೆ ದಾಟಿ ಈ ಭತ್ತದ ತೆನೆ ಈ ರೀತಿಯಾಗಿ ಬರುತ್ತೆ. ಆಮೇಲೆ ಭತ್ತದ ಕಟಾವು ಆರಂಭ ಆಗುತ್ತೆ. ಯಾವಾಗ? ಈ ಜನವರಿನಲ್ಲಿ ಆರಂಭ ಆಗುತ್ತೆ. ನಂತರ ಈ ರೀತಿಯಾಗಿ ಭತ್ತದ ಕಟಾವನ್ನ ಎಲ್ಲ ರೈತರು, ಗ್ರಾಮೀಣ ಮಹಿಳೆಯರು, ಯುವಕರು ಈ ರೀತಿಯಾಗಿ ಮಾಡಿ ನಂತರ ಇಲ್ಲಿ ನೋಡಿ ರಾಶಿಯನ್ನ ಒಡೆಯೋದು. ಭತ್ತದ ತೆರೆಯಿಂದ ರಾಶಿಯನ್ನ ಒಡೆಯೋದು. ಭತ್ತ ಇಲ್ಲಿ ಬಿದ್ದಿದೆ, ಇದನ್ನ ರಾಶಿ ಮಾಡ್ತಾರೆ. ಹೀಗೆ ಚೀಲಗಳಲ್ಲಿ ತುಂಬಿಸ್ತಾರೆ. ಅದಾದ ನಂತರ ಚೀಲಗಳನ್ನ ಸಾಗಾಟ ಮಾಡ್ಲಿಕ್ಕೆ ಈ ರೀತಿಯಾಗಿ ಇದನ್ನ ಮಾಡ್ತಾ ಇರೋದು. ಎತ್ತಿನ ಗಾಡಿ ಮತ್ತು ಲಾರಿನಲ್ಲಿ ತಗೊಂಡೋಗೋದು. ಇದನ್ನ ಎಲ್ಲಿಗೆ ತಗೊಂಡೋಗ್ತಾರೆ? ಇದು ನೋಡಿ ಹುಲ್ಲು. ಈ ಭತ್ತ ಕಟಾವು ಮಾಡಿದ ನಂತರ ಉಳಿದಂತಹ ಹುಲ್ಲನ್ನ ಎಮ್ಮೆ, ಹಸು, ಕರು, ದನಗಳಿಗೆ ತಿನ್ನಿಸುವಂತದ್ದು ನಾವು ನೋಡ್ತೀವಿ. ಇಷ್ಟಾದ್ಮೇಲೆ ಇದಾದ ನಂತರ ಇದು ಮಿಲ್ಲಿಗೆ ಹೋಗುತ್ತೆ. ಇದು ನೋಡಿ ಈ ಭತ್ತ ಈ ರೀತಿಯಾಗಿ ಅಕ್ಕಿಯಾಗಿ ಬದಲಾಗಿ ಅಕ್ಕಿಯಾಗಿ ಆಮೇಲೆ ಅಮ್ಮ ಅನ್ನ ಮಾಡಿಕೊಟ್ಟ ಮೇಲೆ ನಮ್ಮ ತಟ್ಟೆಗೆ ಬರುವಂತದ್ದು. ಇಷ್ಟು ಲಾಂಗ್ ಪ್ರೊಸೆಸ್ ಇರೋದು ನೋಡಿ. ಸಂಕ್ರಾಂತಿ ಹಬ್ಬ ನಾವು ಎಷ್ಟು ಅರ್ಥಪೂರ್ಣವಾಗಿ ನಾವು ಆಚರಣೆ ಮಾಡ್ಬೇಕು ಅಂತಂದ್ರೆ ಇದಿಷ್ಟನ್ನು ನಾವು ತಿಳ್ಕೊಬೇಕು. ಹೌದಾ? ಇನ್ಮೇಲೆ ನೀವು ಪ್ರತಿದಿನ ತಟ್ಟೆನಲ್ಲಿ ಅನ್ನ ಒಂದಿಷ್ಟು ಬಿಡ್ಬೇಕಂತಂದ್ರು ನೀವು ಇಷ್ಟೆಲ್ಲಾ ಪ್ರೊಸೆಸ್, ಇಷ್ಟು ಜನರ ಶ್ರಮ ಇದೆ ಇದರಲ್ಲಿ. ಒಂದೇ ಒಂದು ಅನ್ನದ ಅಗಳು ಸಹಿತ ಶ್ರಮಕ್ಕೆ ನಾವು ಮಾಡುವಂತಹ ಒಂದು ಅವಮಾನ ಅಂತ ಹೇಳಿ ತಿಳ್ಕೊಂಡು ಎಲ್ಲವನ್ನು ಅನ್ನಪೂರ್ಣೆ ಸದಾಪೂರ್ಣೆ ಅಂತ ಶ್ಲೋಕ ಹೇಳೋದಲ್ಲ, ಬರೀ ಶ್ಲೋಕ ಹೇಳೋದ್ರಿಂದ ಅಲ್ಲ, ಅರ್ಥಪೂರ್ಣವಾಗಿ ಅದನ್ನ ಪ್ರಾಕ್ಟಿಕಲ್ ಆಗಿ ನೀವು ಪಾಲನೆ ಮಾಡ್ಬೇಕಾಗುತ್ತೆ. ಹೇಗೆ? ಅನ್ನವನ್ನು ವೇಸ್ಟ್ ಮಾಡೋದ್ರ ಮೂಲಕ. ಅಲ್ಲಿ ವೇಸ್ಟ್ ಮಾಡಬಾರ್ದು. ಆ ರೀತಿಯಾಗಿ ನೀವು ಒಂದು ಪಾಲನೆ ಮಾಡ್ಬೇಕಾಗುತ್ತೆ. ನೀವೆಲ್ಲರೂ ಈ ದಿನ ಸಂಕಲ್ಪ ಮಾಡ್ಕೋಬೇಕು. ಒಂದೇನು ಅಂತಂದ್ರೆ ಈ ದಿನದಿಂದ ನಾವು ಯಾರು ಅನ್ನವನ್ನ ವೇಸ್ಟ್ ಮಾಡಬಾರ್ದು ಅಂತ. ಆಯ್ತಾ? ಒಂದು. ಎರಡನೇದು, ನಾಳೆ ಸಂಕ್ರಾಂತಿ ಹಬ್ಬ, ಎಲ್ರು ಎಳ್ಬಿರಕ್ ಹೋಗ್ತೀರಾ. ಹೌದಾ? ನಾಳೆ ಎಳ್ಬಿರುವಾಗ ಒಂದು ಪೇಪರ್ ಕವರ್ ಅಲ್ಲಿ ಎಳ್ಳು ಬೀರುವಂತ ಒಂದು ಪದ್ಧತಿಯನ್ನ ನಾವು ರೂಢಿಸ್ಕೋಬೇಕು. ಪ್ಲಾಸ್ಟಿಕ್ ಕವರ್ ನ ಯೂಸ್ ಮಾಡಬಾರ್ದು. ಆಯ್ತಾ? ಇದೆರಡು ಸಂಕಲ್ಪ ಮಾಡಿ. ಆಯ್ತಾ? ಪ್ಲೀಸ್ ಎಲ್ಲರಿಗಾಗಿ, ನಮಗಾಗಿ, ನಿಮಗಾಗಿ, ಎಲ್ಲರಿಗಾಗಿ ಇವೆರಡು ಪದ್ಧತಿಯನ್ನ ನಾವು ಇವತ್ತಿಂದ ನಾವು ಸಂಕಲ್ಪ ಮಾಡ್ಕೊಳ್ಳೋಣ. ಆಯ್ತಾ? ಎಲ್ರು ಸರಿನಾ? ಓಕೆ. ಆಮೇಲೆ ಇನ್ನೊಂದು, ನಂತರ ಈ ನಮ್ಮ ಹಬ್ಬಗಳಲ್ಲಿ ಇನ್ನೊಂದು ನೋಡಿ, ಇದನ್ನ ನೋಡಿ. ಇದು ನೋಡಿ ಹೆಣ್ಮಗಳು ಭತ್ತವನ್ನ ವೀನಿಂಗ್ ಮಾಡೋದು ಅಂತಂದೇಳಿ ಅದಿಷ್ಟೆಲ್ಲಾ ಶ್ರಮ ಇರುತ್ತೆ ನೋಡಿ. ಆಮೇಲೆ ಈ ರೀತಿಯಾಗಿ ಗ್ರಾಮೀಣ ಭಾಗದಲ್ಲಿ ರಾಶಿ ಪೂಜೆಯನ್ನ ಮಾಡುವಂತಹ ಒಂದು ಪದ್ಧತಿ ನೋಡಿ. ಎಷ್ಟು ಚೆನ್ನಾಗಿ ರಾಶಿ ಹಾಕಿದಾರ ಭತ್ತವನ್ನ. ಹೌದಾ? ಚೆನ್ನಾಗಿ ಪೂಜೆ ಮಾಡಿದಾರೆ. ಒಂದು ಪಿಕ್ಚರ್ ಹನಿ ಗೂಡಿದ್ರೆ ಹಳ್ಳ, ತೆನೆ ಗೂಡಿದ್ರೆ ಬಳ್ಳ ಅಂತ ಒಂದು ಹಾಡಿದೆ ಅಲ್ವಾ? ಹಾಗೆ ಹೀಗೆ ಎಲ್ಲ ರೈತರು ಈ ರೀತಿಯಾಗಿ ರಾಶಿ ಪೂಜೆಯನ್ನ ಮಾಡ್ತಾರೆ ನೋಡಿ. ಇದು ನಾನು ಹೇಳಿದ್ನಲ್ಲ, ಗೋವುಗಳನ್ನ ಇದು ಕಿಚ್ಚು ಹಾಯಿಸೋದು ಅಂತ ಹೇಳಿ ಅನ್ನಲ್ಲ, ಈ ರೀತಿಯಾಗಿ ಹಾಯಿಸ್ತಾರೆ ಬೆಂಕಿನಲ್ಲಿ. ಆಗ ಇದ್ರ ಒಂದು ಚರ್ಮದ ಮೇಲೆ, ದೇಹದ ಮೇಲೆ ಚಿಗುಟದಂತಹ ಒಂದು ಸಣ್ಣ ಕೀಟಾಣುಗಳು ಇರ್ತವೆ, ಅವೆಲ್ಲವೂ ಸಹಿತ ನಾಶ ಆಗ್ತವೆ. ಒಂದು ಜೀವ ಚೈತನ್ಯ ಬರುತ್ತೆ ಹಸುಗಳಿಗೆ ನೋಡಿ. ಈ ರೀತಿಯಾಗಿ ಜೊತೆಗೆ ರೈತನೂ ಹೋಗ್ತಾನೆ ನೋಡಿ.
ಇದು ಈ ಒಂದು ಪದ್ಧತಿ ನಮ್ಮಲ್ಲಿ ಮೈಸೂರು, ಮಂಡ್ಯ, ತುಮಕೂರು ಭಾಗದಲ್ಲಿ ಇರುವಂತದ್ದನ್ನ ನಾವು ನೋಡ್ತೀವಿ. ಇದಕ್ಕೆ ವೈಜ್ಞಾನಿಕ ಹಿನ್ನೆಲೆಯನ್ನು ನಾನು ಹೇಳಿದ್ನಲ್ಲ. ಇದಿಷ್ಟು ನಮ್ಮ ಒಂದು ಸಂಕ್ರಾಂತಿ ಹಬ್ಬದ ಒಂದು ವಿಶೇಷತೆ ಅಂತಂದು ಹೇಳ್ಬೋದು. ಮತ್ತೆ ಇನ್ನೊಂದು ವಿಷಯವನ್ನ ಹೇಳ್ತೀನಿ. ಈ ಮಹಾಕುಂಭ ಅಂತ ನಡೀತಾ ಇದೆ. ಮಹಾಕುಂಭ ಅಂತಂದೇಳಿ ಉತ್ತರ ಪ್ರದೇಶದ ಪ್ರಯಾಗ್ರಾಜಲ್ಲಿ ತ್ರಿವೇಣಿ ಸಂಗಮದಲ್ಲಿ ನಡೀತಾ ಇದೆ. 4 ರೀತಿಯ ಕುಂಭಗಳನ್ನ ನಾವು ನೋಡ್ಬೋದು. ಮಾಘ ಕುಂಭ, ಅರ್ಧ ಕುಂಭ, ಪೂರ್ಣ ಕುಂಭ, ಮಹಾಕುಂಭ ಅಂತ. ಈಗ ನಡೀತಾ ಇರೋದು ಮಹಾಕುಂಭ 144 ವರ್ಷಗಳಿಗೊಮ್ಮೆ ನಡೆಯುವಂತದ್ದನ್ನ ನಾವು ಕಾಣ್ತೀವಿ. ಮೊದಲನೇದಾಗಿ ಈ ಮಹಾಕುಂಭದ ಉಲ್ಲೇಖವನ್ನ ಯಾರು ಮಾಡಿದ್ದಾರೆ ಐತಿಹಾಸಿಕವಾಗಿ ಅಂತಂದ್ರೆ, ಚೈನಾದ ಯಾತ್ರಿಕ ಬಂದು ಹೂಯನ್ ಸಾಂಗ್ ಅಂತ ಒಬ್ಬ ಹರ್ಷನ ಒಂದು ಆಸ್ಥಾನಕ್ಕೆ ಬಂದಿರ್ತಾನೆ. ಹರ್ಷವರ್ಧನನ ಆಸ್ಥಾನಕ್ಕೆ ಕನೋಜ್ನಲ್ಲಿ ಈ ರೀತಿಯಾಗಿ ಒಂದು ಸಾರ್ವಜನಿಕ ಸ್ನಾನವನ್ನ ಮಾಡಿದ್ದನ್ನ ಅವನು ಉಲ್ಲೇಖ ಮಾಡ್ತಾನೆ. ಮತ್ತೆ ಈಗ ಈ ವರ್ಷ ಸುಮಾರು 40 ಕೋಟಿ ಜನ ಅದರಲ್ಲಿ ಭಾಗವಹಿಸ್ತಿದ್ದಾರೆ. 40 ಕೋಟಿ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ತುಂಬಾ ದೊಡ್ಡ ಬೃಹತ್ ಸಮಾವೇಶ. ಇಡೀ ವಿಶ್ವದಲ್ಲಿ ಇದೊಂದು ದೊಡ್ಡ ಬೃಹತ್ ಸಮಾವೇಶ ಅಂತ ಹೇಳಿ ನಾವು ಹೇಳ್ಬೋದು. ಮತ್ತೆ ಇದು 4 ಸ್ಥಳಗಳಲ್ಲಿ ಮಾತ್ರ ಆಗೋದು. ಫಸ್ಟ್ ಹರಿದ್ವಾರ, ಉಜ್ಜಯಿನಿ, ನಾಸಿಕ್, ಪ್ರಯಾಗ್ರಾಜ್. ಯಾಕೆ ಇಲ್ಲಿ 4 ಜಾಗದಲ್ಲಿ ಆಗುತ್ತೆ ಅಂತಂದ್ರೆ, ವಿಷ್ಣು ಅಮೃತ ಕಲಶವನ್ನ ನಾವು ಸಮುದ್ರ ಮಂಥನ ಮಾಡಿ ತೆಗೆದಾಗ ಅಮೃತದ ಹನಿ ಅಲ್ಲಿ 4 ಜಾಗಗಳಲ್ಲಿ ಬಿದ್ದಿತ್ತು ಅಂತಂದೇಳಿ ಆ ಒಂದು ನಂಬಿಕೆಯಿಂದ ಆ 4 ಜಾಗಗಳಲ್ಲಿ ನಾವು ಮಾಘ ಸ್ನಾನವನ್ನ, ಪುಣ್ಯ ಸ್ನಾನವನ್ನ, ಅಮೃತ ಸ್ನಾನವನ್ನ ಮಾಡುವಂತಹ ಅಭ್ಯಾಸವನ್ನ ಮಾಡ್ಕೊಂಡಿದೀವಿ. ಯಾರ್ದೋ ಬ್ಯಾಕ್ ಗ್ರೌಂಡ್ ನಾಯ್ಸ್ ಇದೆ, ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್. ಆಮೇಲೆ ಇನ್ನೊಂದು ಸಣ್ಣ ವಿಷಯ, ನಾವು ಹಬ್ಬದಲ್ಲಿ ಈಚೆ ಬಂದ್ವಲ್ಲ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಯಾರ್ದೋ ಬ್ಯಾಕ್ ಗ್ರೌಂಡ್ ನಾಯ್ಸ್ ಬರ್ತಾ ಇದೆ, ಪ್ಲೀಸ್ ಮ್ಯೂಟ್ ಮಾಡ್ಕೋ ವಲ್ಲೀಶ್. ಮನೆ ಬೀಗ ಇರ್ಲಿ. ಇನ್ನೊಂದು ಲಾಸ್ಟ್ ಅಂಶವನ್ನ ಹೇಳ್ಬಿಡ್ತೀನಿ. ನಮ್ಮ ಹಬ್ಬಗಳಲ್ಲಿ ಒಂದ್ ನಿಮಿಷ ರೇಣುಕಾಕ ಒಂದ್ ನಿಮಿಷ, ಯಾರ್ದು ಬ್ಯಾಕ್ ಗ್ರೌಂಡ್ ನಾಯ್ಸ್ ಬರ್ತಾ ಇದೆ. ಕೋಕಿಲಾ ಮ್ಯಾಮ್ ನಾವಿನಿ ಅವ್ರನ್ನ ಪ್ಲೀಸ್ ಕೋಕಿಲಾಕ ಮ್ಯೂಟ್ ಮಾಡ್ತೀರಾ? ಕೋಕಿಲಾ ಅಕ್ಕ ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಮನೆ ಕಟ್ಟಿ ಅಂತ ಹೇಳಿದ್ರಾ? ಈಗ ನಿಮ್ಮ ರೇಣುಕಾ ಅಕ್ಕ ನೀವೇ ಮ್ಯೂಟ್ ಮಾಡ್ತೀರಾ ಕೋಕಿಲಾ ಅಕ್ಕನ? ನೀವು ಹೋಸ್ಟ್ ಇಲ್ಲ, ನಾನು ಒಬ್ಳೇ ಇದ್ದೀನಿ. ಅಲ್ಲ ಬೇರೆಯವ್ರದ್ದು ಪಾರ್ಟಿಸಿಪೆಂಟ್ಸ್ ಹೋಗಿ ಕೋಕಿಲಾ ಅಕ್ಕನ ಮ್ಯೂಟ್ ಮಾಡ್ಬಿಡಿ. ನೋಡಿ, ನಾನು ಮ್ಯೂಟ್ ಮಾಡಿದ್ದೆ ಆದ್ರೂ ಸೌಂಡ್ ಬರ್ತಾ ಇದೆ. ಕೋಕಿಲಾ ಯಾರಾದ್ರೂ ಕಾಲ್ ಮಾಡಿ ಇಲ್ಲ ಅಂದ್ರೆ ಕೋಕಿಲಾ ಅಕ್ಕನ ಅವ್ರಿಗೆ ಹೇಳಿ. ಹೋಸ್ಟ್ ರೇಣುಕಾ ಅಕ್ಕ ನೀವೇ ಹೋಸ್ಟ್ ಇದ್ದೀರಿ, ಹಾಗಾಗಿ ನೀವು ಕೋಕಿಲಾ. ಆಯ್ತು ಅನ್ಸುತ್ತೆ. ಒಂದ್ ನಿಮಿಷ. ಆಯ್ತು. ಹಾ ಸರಿ. ಆಮೇಲೆ ಮುಂದುವರಿಸ್ಲಾ? ಮಕ್ಕಳೇ, ಈಗ ನಮ್ಮ ಹಬ್ಬಗಳಲ್ಲಿ 4 ರೀತಿಯ ಎಲೆಗಳನ್ನ ನಾವು ಉಪಯೋಗಿಸ್ತೀವಿ, ಹೌದಾ? ಒಂದು ಮಾವಿನ ಎಲೆ, ಹೌದಾ? ಬೇವಿನ ಎಲೆ, ಬಾಳೆ ಎಲೆ, ವೀಳ್ಯದೆಲೆ. ಈ 4 ಎಲೆಗಳನ್ನ ನಾವು ಉಪಯೋಗಿಸ್ತೀವಿ. ಈ 4 ಎಲೆಗಳನ್ನ ಉಪಯೋಗಿಸುವಂತಹ ಹಬ್ಬದಲ್ಲಿ ತುಂಬಾ ನಾವು ಈ 4 ಎಲೆಗಳನ್ನು ಉಪಯೋಗಿಸ್ತೀವಿ. ಈ 4 ಎಲೆಗಳನ್ನು ಉಪಯೋಗಿಸುವಂತಹ ಒಂದು ವೈಜ್ಞಾನಿಕ ಹಿನ್ನೆಲೆ ಏನಿದೆ ಅಂತಂದ್ರೆ, ಒಂದೊಂದಾಗಿ ಹೇಳ್ತೀನಿ ನೋಡಪ್ಪ. ಮಾವಿನ ಎಲೆ ನಾವು ತೋರಣವನ್ನ ಕಟ್ತೀವಿ, ಹೌದಾ? ಮನೆ ಬಾಗಿಲಿಗೆ. ಮಾವಿನ ಎಲೆನಲ್ಲಿ ಏನಿರುತ್ತೆ ಅಂದ್ರೆ, ಇಟ್ ಅಬ್ಸಾರ್ಬ್ಸ್ ಎಕ್ಸೆಸ್ ಕಾರ್ಬನ್ ಅಂತೆ. ಮತ್ತೆ ಜೊತೆಗೆ ಇದನ್ನ ಗಾಳಿಯನ್ನ ಪ್ಯೂರಿಫಿಕೇಶನ್ ಮಾಡುತ್ತೆ. ಮತ್ತೆ ಜೊತೆಗೆ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಪ್ರಿವೆಂಟ್ಸ್ ಒಂದು ನೆಗೆಟಿವ್ ಎನರ್ಜಿ ಅಂತ ಈ ಮಾವಿನ ಎಲೆನಲ್ಲಿ. ಹಾಗಾಗಿ ನಾವು ಮಾವಿನ ತೋರಣವನ್ನ ಕಟ್ತೀವಿ. ನಾವೆಲ್ಲ ಚಿಕ್ಕವರಿದ್ದಾಗ ಅಪ್ಪ ಅಮ್ಮನ ಜೊತೆಗೆ ಮಾವಿನ ಎಲೆ ಕಟ್ತಾ ಇದ್ವಿ. ನೀವು ಕಟ್ತಿರ್ತಾನೆ? ನಾಳೆ ಕಟ್ಟಲ್ಲ, ಸಾಮಾನ್ಯವಾಗಿ ಯುಗಾದಿ ಹಬ್ಬಕ್ಕೆ ನಾವು ಕಟ್ತೀವಿ. ಯುಗಾದಿ ಹಬ್ಬಕ್ಕೆ ಅಪ್ಪ ಅಮ್ಮನಿಗೆ ನೀವು ಸಹಾಯ ಮಾಡ್ಬೇಕು ಮಾವಿನ ತೋರಣ ಕಟ್ಟುವಾಗ, ಆಯ್ತಾ? ಮತ್ತೆ ಬೇವಿನ ಎಲೆಯಲ್ಲಿ ಏನಿದೆ? ಬೇವಿನ ಎಲೆ ಮುಖ್ಯವಾಗಿ ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಫಂಗಲ್, ಆಂಟಿ ಮಲೇರಿಯನ್, ಆಮೇಲೆ ಆಂಟಿ ವೈರಸ್
ಆಂಟಿ ವೈರಲ್ ಗುಣಗಳನ್ನ ಹೊಂದಿರುವಂತದ್ದು. ನೀಮ್ ಪ್ರೊಟೆಕ್ಟ್ಸ್ ಫ್ರಮ್ ಇವಿಲ್ ಸ್ಪಿರಿಟ್ಸ್ ಅಂತಂದೇಳಿ. ಸಾಮಾನ್ಯವಾಗಿ ನೀವು ಫಿಲ್ಮ್ ಅಲ್ಲೆಲ್ಲ ನೋಡಿರ್ತೀರಿ, ಬೇವಿನ ಎಲೆ ತಗೊಂಡು ಹೊಡಿತಾ ಇರ್ತಾರಲ್ಲ, ಹೌದಾ? ಹಾ, ಯಾಕೆ ಅಂತಂದ್ರೆ ಕೆಟ್ಟ ಶಕ್ತಿಗಳು, ದುಷ್ಟ ಶಕ್ತಿಗಳಿಂದ ಅದು ನಮ್ಮನ್ನ ಕಾಪಾಡುತ್ತೆ ಅಂತ ಬೇವಿನ ಎಲೆ. ಮತ್ತೆ ಜೊತೆಗೆ ಬಾಳೆ ಎಲೆನಲ್ಲಿ ಊಟ ಮಾಡ್ತೀವಿ, ಹೌದಾ? ಆ ಬಾಳೆ ಎಲೆನಲ್ಲಿ ಊಟ ಮಾಡೋದ್ರಲ್ಲಿ ಆ ಪಾಲಿಫೆನಾಲ್ಸ್ ಅಂತ ಇರುತ್ತೆ. ಆ ಪಾಲಿಫೆನಾಲ್ಸ್ ಏನ್ ಮಾಡುತ್ತೆ ಅಂದ್ರೆ ಇಟ್ ಸ್ಟಿಮ್ಯುಲೇಟ್ಸ್ ಡೈಜೆಸ್ಟಿವ್ ಎನ್ಸೈಮ್ಸ್. ಹಾಗಾಗಿ ನಮಗೆ ಜೀರ್ಣಶಕ್ತಿ ಚೆನ್ನಾಗಾಗ್ಲಿಕ್ಕೆ ಬಾಳೆ ಎಲೆಯಲ್ಲಿರುವಂತಹ ಒಂದು ಅಂಶಗಳು ನಮಗೆ ಹೆಲ್ಪ್ ಮಾಡ್ತವೆ. ಮತ್ತೆ ಜೊತೆಗೆ ವೀಳ್ಯದೆಲೆ, ಲಾಸ್ಟ್ಗೆ ಕೊನೆಯದಾಗಿ ಹಬ್ಬದ ಊಟ ಆದ್ಮೇಲೆ ನಾವು ವೀಳ್ಯದೆಲೆಯನ್ನ ಎಲ್ಲಡಿಕೆ ಹಾಕೋತಾರೆ ಅಲ್ವಾ? ಹಾಗೆ ವೀಳ್ಯದೆಲೆ ಹಾಕೊಳ್ಳೋದ್ರಿಂದ, ತಿನ್ನೋದ್ರಿಂದ ಏನು ಇದು ಆಗುತ್ತೆ ಅಂತಂದ್ರೆ ಅದ್ರ ಒಂದು ಆರೋಮ್ಯಾಟಿಕ್ ಫೆನಾಲಿಕ್ ಕಾಂಪೌಂಡ್ಸ್ ಅಂತಂದೇಳಿ ಇರುತ್ತೆ. ಅದೇನ್ ಮಾಡುತ್ತೆ, ಸ್ಟಿಮ್ಯುಲೇಟ್ಸ್ ಆಕ್ಟಿವ್ನೆಸ್, ಅಂದ್ರೆ ನಮ್ಮನ್ನ ಆಕ್ಟಿವ್ ಮಾಡುತ್ತೆ. ಮತ್ತೆ ಜೊತೆಗೆ ಆಂಟಿ ಮೈಕ್ರೋಬಿಯಲ್ ಪ್ರಾಪರ್ಟೀಸ್ ಅಂತಂದಲ್ಲಿ ಅದು ಓರಲ್ ಹೈಜಿನ್ ನ ಜಾಸ್ತಿ ಮಾಡುತ್ತೆ. ಮತ್ತೆ ಡೈಜೆಷನ್ ಚೆನ್ನಾಗಿ ಮಾಡುತ್ತೆ. ಅಂದ್ರೆ ನಮ್ಮ ಬಾಯಿ ದುರ್ವಾಸನೆಯಿಂದ ಮುಕ್ತಗೊಳಿಸೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ ವೀಳ್ಯದೆಲೆ. ಈ ರೀತಿಯಾಗಿ ಈ 4 ಎಲೆಗಳು ನಮ್ಮ ಹಬ್ಬಗಳ ಅವಿಭಾಜ್ಯ ಅಂಗ ಆಗಿದಾವೆ. ಈ 4 ಎಲೆಗಳು ಗೊತ್ತಾಯ್ತಾ? ಒಂದ್ ರೀತಿಯಾಗಿ ನಮ್ಮೆಲ್ಲ ಹಬ್ಬಗಳು ಒಂದ್ ರೀತಿಯಾಗಿ ಏನಿದೆ ಅಂತಂದ್ರೆ ವೈಜ್ಞಾನಿಕ ತಳಹದಿ ಮೇಲೆನೆ ಸೀಸನಲ್ ಅಂದ್ರೆ ಋತುಮಾನಕ್ಕೆ ಅನುಗುಣವಾಗಿ ರೂಪಿಸಲ್ಪಟ್ಟಿರುವಂತದ್ದು. ಗೊತ್ತಾಯ್ತಾ? ಈಗ ಬೇರೆ ಧರ್ಮಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಯೇಸು ಕ್ರಿಸ್ತ ಹುಟ್ಟಿದ ಕ್ರಿಸ್ಮಸ್ ಅಂತಂದೇಳಿ, ಆಮೇಲೆ ಯೇಸು ಕ್ರಿಸ್ತ ಇದಾಗಿದ್ದು ಅಂತಂದೇಳಿ ಗುಡ್ ಫ್ರೈಡೆ ಅಂತಂದೇಳಿ. ಆ ರೀತಿಯಾಗಿದ್ರೆ ನಮ್ಮಲ್ಲಿ ಹಾಗಲ್ಲ, ವ್ಯಕ್ತಿಯಿಂದ ಇಡೀ ವಿಶ್ವ ಕೇಂದ್ರಿತ. ಈಗ ನಾನು ಹೇಳಿದ್ನಲ್ಲ, ಸೂರ್ಯನ ಕೇಂದ್ರಿತ. ಸೂರ್ಯ ಎಷ್ಟು ಚೆನ್ನಾಗಿ ಸೂರ್ಯೋದಯ ಸೂರ್ಯಾಸ್ತ ಎಲ್ಲರೂ ನೋಡ್ತೀರಾ ನೀವು? ದಿನ ಆಕಾಶ ನೋಡ್ತೀರಾ? ಮೊಬೈಲ್ ಎರಡನ್ನ ಬಿಟ್ಬಿಟ್ಟು ದಿನವೂ ನಿಸರ್ಗವನ್ನ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಯಾರೋ ಒಬ್ಬ ಫಾರಿನರು ದಿನವೂ ಸಹಿತ ಸೂರ್ಯೋದಯವನ್ನ ನೋಡಿ ಚಿತ್ರ ಬಿಡಿಸ್ಬೇಕು ಅಂತಂದೇಳಿ ಕುತ್ಕೊಂಡಂತೆ. ಒಂದು ದಿನ ಇದ್ದ ಹಾಗೆ ಸೂರ್ಯ ಇನ್ನೊಂದ್ ದಿವಸ ಇಲ್ಲಿರುತ್ತೆ. ಅಂದ್ರೆ 365 ದಿವಸನು ಸೂರ್ಯ ಬೇರೆ ಬೇರೆ ತರನೇ ಉದಯ ಆದ್ನಂತೆ. ಅಂದ್ರೆ ಅಷ್ಟು ಎವರ್ ಗ್ರೀನ್, ಅಂದ್ರೆ ನಿತ್ಯವೂ ನಿತ್ಯ ನೂತನ ಅಂತ ಪ್ರಕೃತಿ, ನಿಸರ್ಗ. ನಾವು ನಿಸರ್ಗಕ್ಕೆ ದೂರವಾಗ್ತಾ ಹೋಗ್ತಾ ಇದೀವಿ. ಆದಷ್ಟು ನಿಸರ್ಗಕ್ಕೆ ಹತ್ರ ಆಗೋಣ, ಆಯ್ತಾ? ಓಕೆನಾ? ಓಕೆ, ಎಲ್ರಿಗೂ ಶುಭವಾಗ್ಲಿ. ಸಂಕ್ರಾಂತಿ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡೋಣ, ಆಯ್ತಾ? ಓಕೆ, ಜೈ ಹಿಂದ್. ಥ್ಯಾಂಕ್ ಯು. ಏನಾದ್ರು ಕ್ವಶನ್ಸ್ ಇದ್ರೆ ಕೇಳ್ಬೋದು. ಏನಾದ್ರು ಕ್ವಶನ್ಸ್ ಇದ್ರೆ ಕೇಳ್ರಪ್ಪ. ಯಾರಿಗಾದ್ರೆ ಡೌಟ್ಸ್ ಇದ್ರೆ ಕೇಳಿ ಅಕ್ಕನಿಗೆ. ಹ್ಯಾಂಡ್ ರೈಸ್ ಮಾಡಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯ. ಥ್ಯಾಂಕ್ ಯು ಅಣ್ಣ, ನಿಮಗೂ. ವಲ್ಲೀಶ್ ಗುಪ್ತಾ, ಏನಪ್ಪ ಕ್ವಶನ್? ಮ್ಯಾಮ್, ಹಸುಗಳಿಗೆ ಹಂಗೆ ಬೆಂಕಿಲಿ ನಡೆಸಲ್ವಾ ಮ್ಯಾಮ್? ಅದು ಕಾಲ್ಗೆ ಬಿಸಿ ಆಗತ್ತಲ್ವಾ ಮ್ಯಾಮ್? ಅದು ಗಾಯ ಆಗಲ್ವಾ? ಏನಾಗಲ್ಲ ಕಣ, ಬೇಗ ಓಡಿಸ್ಕೊಂಡು ಹೋಗ್ತಾರ. ಈಗ ನೀನು ಒಂದು ಕ್ಯಾಂಡಲ್ ಇಟ್ಕೊಂಡು ಈ ರೀತಿಯಾಗಿ ಮೂವ್ಮೆಂಟ್ಸ್ ಮಾಡು, ಅವಾಗ ಏನು ಬಿಸಿ ಆಗಲ್ಲ, ಹೌದಾ? ಹಾಗೆ ಅದ್ರ ಮೇಲೆ ಬಿಸಿನ ಹಿಂಗ್ ಕೈ ಹಾಗೆ ಇಟ್ಕೊಂಡ್ರೆ ಮಾತ್ರ ಬಿಸಿ ಆಗುತ್ತೆ. ಅದೇ ಟೆಕ್ನಿಕ್ ಇಲ್ಲಿ ಯೂಸ್ ಮಾಡೋದು. ಈಗ ಇದು ನಮ್ಮಲ್ಲಿ ಒಂದು ಪದ್ಧತಿ ಇದೆಯಲ್ಲಪ್ಪ, ಕೆಂಡ ತುಳಿಯುವಂತಹ ಪದ್ಧತಿ. ಜೋರಾಗಿ ಓಡ್ಕೊಂಡು ಹೋಗ್ಬಿಡ್ತಾರೆ ಕೆಂಡವನ್ನ ತುಳ್ಕೊಂಡು. ಅದ್ರಲ್ಲೂ ಸಹಿತ ಏನು ಕಾಲ್ ಸುಡಲ್ಲ. ಅದಕ್ಕೆ ಯಾಕೆ ಅಂತಂದ್ರೆ ಬೇಗ ಫಾಸ್ಟ್ ಮೂವ್ಮೆಂಟ್ ಆಗೋದ್ರಿಂದ ಏನು ಕಾಲ್ ಸುಡಲ್ಲ. ಇಲ್ಲೂ ಕೂಡ ಹಾಗೆ ಹಸುಗಳಿಗೆ. ಹೇಳಮ್ಮ. ಮ್ಯಾಮ್, ಅದು ಬೇರೆ ಅನಿಮಲ್ಸ್ ಗೆಲ್ಲ ಮಾಡಲ್ಲ? ಯಾಕೆ ಅಂತಂದ್ರೆ ದನ ಕರು ಹಸು ಇದೆಯಲ್ಲ, ಅದ್ರ ಚರ್ಮದ ಮೇಲೆ ಚಿಗಟ ಅಥವಾ ಉಣ್ಣಿ ಅಂತಂದೇಳಿ ಒಂದು ಚಳಿಗಾಲದಲ್ಲಿ ಆ ಕೀಟಾಣುಗಳು ಅವುಗಳಿಗೆ ಬಾಧಿಸ್ತವೆ. ಅದಕ್ಕಾಗಿ ಅದನ್ನ ಮಾಡ್ತಾರೆ. ಕುರಿ ಹಸು ಅದು ಉಣ್ಣೆ ತೆಗಿತಾರಲ್ಲ, ಆ ಉಣ್ಣೆನೆ ತೆಗೆದ್ ಬಿಡ್ತಾರಲ್ಲ ಮೇಲ್ಗಡೆ ಚರ್ಮದ್ದು. ಇದಕ್ ಆತರ ಇಲ್ಲಲ್ಲ. ಆಮೇಲೆ ಇನ್ನೊಂದು ಆಮೇಲೆ ದನ ಹಸು ಕರುಗಳು ಇವು ಒಂಥರ ರೈತನ ಒಂದು ಅವಿಭಾಜ್ಯ ಅಂಗಲ್ವಾ? ಒಂಥರ ರೈತನಿಗೆ ಕೈಗಳಿದ್ದ ಹಾಗೆ, 2 ಶಕ್ತಿ ಇದ್ದ ಹಾಗೆ, ಹೌದಾ?
ಹಾಗಾಗಿ ದನ ಹಸು ಕರುಗಳಿಗೆ ಆ ರೀತಿಯಾಗಿ ಮಾಡೋ ಸಂಪ್ರದಾಯ ಇದೆ. ಹೇಳಮ್ಮ. ಸರಿ ಮ್ಯಾಮ್ ಇನ್ನೊಂದು ಡೌಟು. ಹಾ ಮ್ಯಾಮ್ ಅದು ಮಣ್ಣಲ್ಲಿ ನೀರ್ ಮಿಕ್ಸ್ ಮಾಡಿ ಅಲ್ಲಿ ಅಕ್ಕಿದು ಇದಾಗ್ತಾರಲ್ವ ಮ್ಯಾಮ್, ಯಾಕೆ? ಅದು ನಾಟಿ ಪೈರ್ ಮಾಡ್ಬೇಕಲ್ವಾ, ಈ ಈ ಸಸಿ ಎಲ್ಲ ಕಿತ್ಬಿಟ್ಟು ಅದನ್ನ ಮತ್ತೆ ಭೂಮಿ ಒಳಗೆ ಅಂಟಿಸ್ಬೇಕಲ್ವಾ, ಒಳಗಡೆ ಹೋಗಿಸ್ಬೇಕಲ್ವಾ, ಅದಕ್ಕೆ ಕೆಸರು ಗದ್ದೆ ಮಾಡ್ತಾರೆ. ಆಮೇಲೆ ನೀರ್ ಹಾಕಿದ್ರೆ ಮಣ್ಣಲ್ಲಿ ಆಗಲ್ಲ ಕೆಸರು ಗಡ್ಡೆ. ಹೇಗೆ ಹೇಳಮ್ಮ. ಏನ್ ಹೇಳು. ಮ್ಯಾಮ್ ಬೇವಿನ ಮರದಲ್ಲಿ ನಾವ್ ಯಾಕೆ ಹಲ್ಲಿಸ್ತೀವಿ? ಬೇವಿನ ಹೇಳಿದ್ನಲ್ಲ ನಾನ್ ನಿಮಗೆ, ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಫಂಗಲ್ ಅಂತ ಹೇಳಿದ್ನಲ್ವಾ. ಮೊದಲು ನಮ್ಮ ಹಿರಿಯರು ಬೇವಿನ ಕಡ್ಡಿಯಲ್ಲೇ ಹಲ್ಲುಜ್ತಾ ಇದ್ರು. ಇದ್ಲು, ಉಪ್ಪು, ಬೇವಿನ ಕಡ್ಡಿ. ಅವ್ರ ಹಲ್ಲುಗಳು ಬೀಳ್ತಾನೆ ಇರ್ಲಿಲ್ಲ. ಮತ್ತೆ ಇದು ಮಹಾಕುಂಭಮೇಳ. ಹೇಳಮ್ಮ. ಮಹಾಕುಂಭಮೇಳ ಮ್ಯಾಮ್ ಹೇಳ್ತೀನಿ ಅಂತ ಅಂದ್ವಿ. ಅದೇ ಹೇಳಿದ್ನಲ್ಲ, ಮಹಾಕುಂಭಮೇಳ ಉತ್ತರ ಪ್ರದೇಶದ ಪ್ರಯಾಗ್ರಾಜಿನ ತ್ರಿವೇಣಿ ಸಂಗಮದಲ್ಲಿ ನಡೀತಾ ಇದೆ. ಅಲ್ಲಿ ತ್ರಿವೇಣಿ ಸಂಗಮ ಅಂದ್ರೇನು? ಗಂಗಾ, ಯಮುನಾ, ಸರಸ್ವತಿ ಗುಪ್ತಗಾಮಿನಿಯಾಗಿ ಹರಿತಾವ. ಆ 3 ನದಿ ಸಂಗಮದಲ್ಲಿ ಸ್ನಾನವನ್ನ ಈ ದಿನ ಮಾಡಿದ್ರೆ ಪುಣ್ಯ ದೊರಕುತ್ತೆ, ಪಾಪಗಳು ಪರಿಹಾರ ಆಗುತ್ತೆ ಅಂತಂದೇಳಿ ನಮ್ಮ ಭಾರತೀಯರ ನಂಬಿಕೆ. ಯಾಕೆ ಇದು ಅಂತಂದ್ರೆ, ನಾನು ಹೇಳಿದ್ನಲ್ವಾ, ಸಮುದ್ರ ಮಂಥನ ಮಾಡಿದಾಗ ಅಮೃತ ಕಲಶವನ್ನ ತಗೊಂಡು ಹೋಗ್ತಿರುವಾಗ 4 ಹನಿಗಳು ಈ 4 ಪ್ರದೇಶಗಳಲ್ಲಿ ಬಿದ್ದಿದ್ರಿಂದ ಈ ಕುಂಭ ಅಂದ್ರೆ ಈ ನದಿಗಳ ಒಂದು ಸ್ನಾನವನ್ನ ಮಾಡೋದು ಪುಣ್ಯ ಸ್ನಾನ ಅಂತಂದೇಳಿ ಕರೆಸ್ಕೊಳ್ತು. ಗೊತ್ತಾಯ್ತಾ? ನೋಡಿ, ಅಕ್ಕ ಒಂದು ನಿಮಿಷದಲ್ಲಿ ಕ್ಲಾಸ್ ಆಗೋಗುತ್ತೆ, ಕಂಟಿನ್ಯೂ ಮಾಡೋದಾ ಹೇಗೆ? ಮಕ್ಕಳು ಏನಾದ್ರು ಕ್ವಶನ್ಸ್ ಇದ್ರೆ ಕಂಟಿನ್ಯೂ ಮಾಡ್ಬೋದು, ಇಲ್ಲ ಅಂತಂದ್ರೆ ನಾ ಹೇಳೋದೆಲ್ಲ ಮುಗೀತು. ಇನ್ನೊಂದು ಕ್ಲಾಸ್ ಮಾಡೋದಾದ್ರಕ್ಕ ದಿವ್ಯಕ್ಕ ಮಾಡಿ. ಸ್ವಲ್ಪ ಮಕ್ಳು ಕ್ವೆಶ್ಚನ್ಸ್ ಹೇಳ್ತಾ ಇದಾರೆ, ಮತ್ತೆ ಎಲ್ಲರೂ ಆದ್ರೆ ಮತ್ತೆ ಪುನಃ ಜಾಯಿನ್ ಆಗಿ. ಓಕೆ, ನಾನು ಈ ಕ್ಲಾಸ್ ಆದ್ರೆ ಇನ್ನೊಂದು ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ಸೇಮ್ ಲಿಂಕ್ ಅಕ್ಕ. ಸರಿ. ಓಕೆ ಸಂಕ್ರಾಂತಿ ಏನಕ್ಕೆ ಹೆಣ್ಮಕ್ಳೇ ಎಳ್ಳು ಬೆಲ್ಲ ಹಚ್ತಾರೆ, ಗಂಡ್ಮಕ್ಳು ಏನಕ್ಕೆ ಕೊಡಲ್ಲ? ಏನಿಲ್ಲ, ಸಾಮಾನ್ಯವಾಗಿ ನಮ್ಮಲ್ಲಿ ಹೆಣ್ಣು ಮಕ್ಕಳನ್ನ ಒಂದು ಇದು ಹೆಣ್ಮಕ್ಳು ಅಂದ್ರೆ ನಮ್ಮ ಭಾರತೀಯ ಒಂದು ಇದ್ರಲ್ಲಿ ತುಂಬಾ ಪೂಜನೀಯವಾಗಿ, ತುಂಬಾ ಒಂದ್ ರೀತಿಯಾಗಿ ಏನಂತಾರ ಅದನ್ನ, ಲಕ್ಷ್ಮಿ ತರ ಒಂಥರ ಇದ್ರಿಂದ ನೋಡ್ತೀವಿ. ಹಾಗಾಗಿ ನೀವು ಚಿಕ್ಕವರಿದ್ದಾಗ ನೀವು ಕೊಡ್ಬೋದು, ಏನ್ ತಪ್ಪಿಲ್ಲ. ದೊಡ್ಡವರಾದ್ಮೇಲೆ ನೀವೇ ಬಿಟ್ಬಿಡ್ತೀರಾ. ಹಾಗಾಗಿ ಆಮೇಲೆ